ಓಂ ಶಾಂತಿ. ಈ ದಿನ ನಾವು ಸ್ಮೃತಿ ಸ್ವರೂಪ ಮತ್ತು ಸಮರ್ಥ ಸ್ವರೂಪ ಈ ಒಂದು ಟಾಪಿಕ್ ಬಗ್ಗೆ ಬಾಪ್ದಾದಾರವರ ಮೂಲಕವೇ ತಿಳ್ಕೊಳ್ಳೋಣ. ಬಾಪ್ದಾದ ತಿಳಿಸ್ತಿದ್ದಾರೆ, ಇಡೀ ಜ್ಞಾನದ ಒಂದು ಸಾರನೇ ಸ್ಮೃತಿಯಾಗಿದೆ. ಇಡೀ ಜ್ಞಾನದ ಒಂದು ಸಾರನೇ ಸ್ಮೃತಿಯಾಗಿದೆ. ಇಷ್ಟು ಬಾಬಾ ನಮಗೆ ಮುರುಳಿಗಳನ್ನು ತಿಳಿಸ್ತಿದ್ದಾರೆ. 7 ದಿನದ ಕೋರ್ಸಿಂದನೂ ಸಹ ಮೊದಲನೇ ದಿನದ ಒಂದು ಕೋರ್ಸಿಂದ ಹಿಡಿದು 7ನೇ ದಿನವರೆಗೂ ಮತ್ತೆ 7 ದಿನ ಬಟ್ಟಿ ಆದಮೇಲೆ ಕೋರ್ಸ್ ಆದಮೇಲೆ ಮುರುಳಿಗಳನ್ನು ನಾವು ಅಧ್ಯಯನ ಮಾಡ್ತಾ ಬರ್ತಾ ಇದ್ದೀವಿ. ಬಾಬಾ ಮುರುಳಿ ಒಂದು ಶಿಕ್ಷಣವನ್ನು ಸಹ ಕೊಡ್ತಿದ್ದಾರೆ. ಎಲ್ಲ ಸಾರ ಇರುವಂತಹದ್ದೇ ಸ್ಮೃತಿಯಾಗಿದೆ. ಸಮರ್ಥ ಜೀವನಕ್ಕಾಗಲಿ, ಸಮರ್ಥವಾದ ಜೀವನಕ್ಕಾಗಲಿ ಅಂದರೆ ಸುಖಮಯವಾದ, ಶ್ರೇಷ್ಠವಾದ, ಸಫಲತೆಯಿಂದ ಸಂಪನ್ನವಾದ ಅಲೌಕಿಕ ಜೀವನಕ್ಕೆ ಆಧಾರನೇ ಈ ಸ್ಮೃತಿಯಾಗಿದೆ. ಸಮರ್ಥತೆ ಅಂದ್ರೆ ಏನು? ಸಮರ್ಥತೆ ಜೀವನ ಅಂದರೆ ಸುಖಮಯವಾದಂತಹ, ಶ್ರೇಷ್ಠವಾದಂತಹ, ಸಫಲತೆಯಿಂದ ಸಂಪನ್ನವಾದಂತಹ ಅಲೌಕಿಕವಾದಂತಹ ಜೀವನ. ಇದಕ್ಕೆ ಆಧಾರನೇ ಸ್ಮೃತಿ. ಒಂದೇ ಪದ. ಅಂದ್ರೆ ಇಡೀ ಡ್ರಾಮಾದ ಒಂದು ಆಟ ಎಲ್ಲನೂ ಸಹ ವಿಸ್ಮೃತಿ ಮತ್ತೆ ಸ್ಮೃತಿಗೆ ಸಂಬಂಧಿಸಿದ್ದೆ ಅಲ್ವಾ? ಡ್ರಾಮಾದ ಆಟ 5000 ವರ್ಷಗಳ ಆಟ ಏನಿದೆ, ಸ್ಮೃತಿ ವಿಸ್ಮೃತಿ. ಅರ್ಧಕಲ್ಪ ಸ್ಮೃತಿ ಇರುತ್ತೆ, ಅರ್ಧಕಲ್ಪ ವಿಸ್ಮೃತಿ ಇರುತ್ತೆ. ಸತ್ಯತ್ರೇತಾಯುಗ ಸ್ಮೃತಿ, ದ್ವಾಪರ ಕಲಿಯುಗ ವಿಸ್ಮೃತಿ ಇರುತ್ತೆ. ಈ ಸಮಯದಲ್ಲಿ ಸ್ಮೃತಿಯ ಒಂದು ಆಟ ನಡೀತಾ ಇದೆ ಅಲ್ವಾ? ಬಾಬಾ ಬಂದು ಸ್ಮೃತಿಯ ಒಂದು ಶಿಕ್ಷಣವನ್ನು ಕೊಡ್ತಿದ್ದಾರೆ ಅಲ್ವಾ? ಈಗ ಮೊದಲು ಏನು ಹೇಳ್ತಾರೆ, ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ಳಿ, ನನ್ನನ್ನು ನೆನಪು ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ಸ್ಮೃತಿ ಬೇಕಲ್ವಾ? ನಾನು ಆತ್ಮ ಅನ್ನೋ ಸ್ಮೃತಿ ಬೇಕು, ಮತ್ತೆ ನನ್ನ ತಂದೆ ಯಾರು ಅನ್ನೋ ಸ್ಮೃತಿ ಬೇಕು. ಬಾಪ್ದಾದ ಬ್ರಾಹ್ಮಣ ಆತ್ಮಗಳಾದಂತಹ ನಮ್ಮೆಲ್ಲರ ಪರಿವರ್ತನೆಯನ್ನ ಯಾವುದರ ಆಧಾರವಾಗಿ ಮಾಡಿದ್ರು? ನೀವು ಆತ್ಮ ಶರೀರ ಅಲ್ಲ ಅಂತ ಕೇವಲ ಈ ಸ್ಮೃತಿಯನ್ನು ಕೊಡಿಸಿದ್ರು ಅಲ್ವಾ? ನೀವು ಕೇವಲ ಏನಾಗಿದ್ದೀರಾ? ಆತ್ಮ ಆಗಿದ್ದೀರಾ, ಶರೀರ ಅಲ್ಲ. ನೀವು ಆತ್ಮ ಶರೀರ ಅಲ್ಲ ಅನ್ನೋ ಸ್ಮೃತಿಯನ್ನ ಕೊಟ್ರು ಅಲ್ವಾ? ಈ ಸ್ಮೃತಿ ಎಷ್ಟೊಂದು ಅಲೌಕಿಕ ಪರಿವರ್ತನೆ ಮಾಡಿಬಿಡ್ತು ನಮ್ಮನ್ನ. ಎಲ್ಲ ಚೇಂಜ್ ಆಗೋಗ್ಬಿಡ್ತು ಅಲ್ವಾ? ನಾವು ಮೊದಲು ನಾನು ದೇಹ ಅಂತ ತಿಳ್ಕೊಂಡಿದ್ವಿ. ನಾಮರೂಪಗಳು ಅಲ್ಲಿ ದೈಹಿಕವಾಗಿಯೇ ಎಲ್ಲನೂ ಸಹ ಸಂಬಂಧಗಳು ಎಲ್ಲವೂ ದೈಹಿಕವಾಗಿಯೇ ಗುರುತಿಸ್ಕೊಳ್ತಾ ಬರ್ತಾ ಇದ್ವಿ. ಈಗ ಬಾಬಾ ಬಂದ್ಬಿಟ್ಟು ನೀವು ಶರೀರ ಅಲ್ಲ, ನೀವು ಆತ್ಮ ಅನ್ನೋ ಸ್ಮೃತಿಯನ್ನು ಕೊಡಿಸಿದ್ರು. ಎಲ್ಲ ಚೇಂಜ್ ಆಗೋಯ್ತಲ್ಲ. ಈಗ ಮಾನವ ಜೀವನದ ಒಂದು ವಿಶೇಷತೆನೇ ಸ್ಮೃತಿ ಅಂತ ಹೇಳ್ತಿದ್ದಾರೆ ಬಾಪ್ದಾದ. ಮಾನವ ಜೀವನದ ಒಂದು ವಿಶೇಷತೆನೇ ಸ್ಮೃತಿ, ಬೀಜನೇ ಸ್ಮೃತಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಮೇನ್ ಬೇಕಾಗಿರುವಂಥದ್ದು ನೋಡಿ, ಈಗ ನಾನು ಆತ್ಮ ಅನ್ನುವ ಒಂದು ಸ್ಮೃತಿ ಇದೇ ಬೀಜ.
ಈ ಬೀಜದ ಮೂಲಕನೇ ವೃತ್ತಿ, ದೃಷ್ಟಿ, ಕೃತಿ, ಇಡೀ ಸ್ಥಿತಿಯೆಲ್ಲ ಚೇಂಜ್ ಆಗಿಬಿಡುತ್ತೆ ಅಲ್ವಾ. ನಾನು ಆತ್ಮ ಅನ್ನೋ ಸ್ಮೃತಿ ಏನಿದೆ ಇದು ಬೀಜ. ಈ ಸ್ಮೃತಿ ಅನ್ನುವಂತಹದ್ದು ಬೀಜ. ಈ ಬೀಜದಿಂದ ನಮ್ಮ ಒಂದು ಆಲೋಚನೆಗಳು, ವಿಚಾರಗಳು, ದೃಷ್ಟಿ, ಕೃತಿ, ಸ್ಥಿತಿ ಎಲ್ಲವೂ ಆತ್ಮಿಕವಾಗಿ ಚೇಂಜ್ ಆಗಿಬಿಡುತ್ತೆ. ಅದಕ್ಕೆ ಎಂತಹ ಸ್ಮೃತಿನೋ ಅಂತಹ ಸ್ಥಿತಿ ಅಂತ ಹೇಳ್ತಾ ಇರ್ತಾರೆ ಅಲ್ವಾ. ಬಾಬಾ ಬುನಾದಿ ಆಗಿರುವಂತಹ ಸ್ಮೃತಿಯನ್ನೇ ಪರಿವರ್ತನೆ ಮಾಡಿಬಿಟ್ರು ಅಲ್ವಾ. ಯಾವುದಿತ್ತು ನಮ್ಮದು ಮೊದಲು ಬುನಾದಿ? ದೇಹ ಅನ್ನುವಂಥದ್ದು. ನಾನು ದೇಹ. ಈ ಸ್ಮೃತಿಯಲ್ಲೇ ನಾವು ಅರ್ಧಕಲ್ಪ ಬಂದ್ವಿ ದ್ವಾಪರ ಯುಗದಿಂದ. ಅದೇ ಬುನಾದಿ ಆಗಿತ್ತು. ಈಗ ಅದನ್ನೇ ಪರಿವರ್ತನೆ ಮಾಡಿಬಿಟ್ರು. ಏನು? ನಾನು ಆತ್ಮ, ದೇಹ ಅಲ್ಲ ಅಂತ. ಯಾವಾಗಾದ್ರೆ ಬುನಾದಿ ಶ್ರೇಷ್ಠವಾಗಿದೆಯೋ ಆಗ ಸ್ವತಃವಾಗಿನೇ ಪೂರ್ತಿ ಜೀವನವೆಲ್ಲ ಶ್ರೇಷ್ಠವಾಗಿ ಆಗ್ಬಿಡತ್ತೆ. ಯಾವಾಗಾದ್ರೆ ಈ ಬುನಾದಿ, ದೇಹ ಅನ್ನೋ ಬುನಾದಿ ಈಗ ಆತ್ಮ ಅನ್ನೋ ರೂಪದಲ್ಲಿ ಶ್ರೇಷ್ಠವಾಗಿ ಯಾವಾಗ ಆಗ್ಬಿಡುತ್ತೋ ಆಗ ಸ್ವತಃವಾಗಿನೇ ಪೂರ್ತಿ ಜೀವನವೆಲ್ಲ ಶ್ರೇಷ್ಠವಾಗಿ ಆಗೋಗ್ಬಿಡತ್ತೆ. ಆತ್ಮಿಕವಾಗಿ. ಆತ್ಮಿಕತೆನೇ ಅಲೌಕಿಕತೆ ಅಲ್ವಾ. ಶ್ರೇಷ್ಠವಾಗಿ ಆಗೋಗ್ಬಿಡತ್ತೆ. ನೀವು ಶರೀರ ಅಲ್ಲ, ನೀವು ಆತ್ಮ ಅಂತ ಎಷ್ಟು ಚಿಕ್ಕ ವಿಷಯದ ಒಂದು ಪರಿವರ್ತನೆ ಮಾಡಿಬಿಟ್ರು ಬಾಬಾ. ನೀವು ಶರೀರ ಅಲ್ಲ, ನೀವು ಆತ್ಮ ಆಗಿದ್ದೀರಾ. ಎಷ್ಟು ಚಿಕ್ಕ ವಿಷಯವನ್ನ ಎಷ್ಟು ಚಿಕ್ಕ ವಿಷಯದ ಒಂದು ಪರಿವರ್ತನೆ ಮಾಡಿದ್ರು. ಈ ಪರಿವರ್ತನೆ ಆಗೋದ್ರಿಂದನೇ ಆತ್ಮ ಮಾಸ್ಟರ್ ಸರ್ವಶಕ್ತಿವಾನ್ ಆಗ್ಬಿಡತ್ತೆ. ಯಾವಾಗ ನಾನು ಆತ್ಮ ಆಗಿದ್ದೀನಿ, ಶರೀರ ಅಲ್ಲ ಅನ್ನೋ ಈ ವಿಷಯ ಯಾವಾಗ ಪರಿವರ್ತನೆ ಆಗತ್ತೆ ಆವಾಗ ಆತ್ಮ ಏನಾಗುತ್ತೆ? ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ ಆಗುತ್ತೆ. ಆ ಕಾರಣವಾಗಿ ಸ್ಮೃತಿ ಬಂದ ತಕ್ಷಣ ಸಮರ್ಥವಾಗಿ ಆಗೋಗ್ಬಿಡತ್ತೆ ಆತ್ಮ. ಅಂದ್ರೆ ನಾನು ಆತ್ಮ, ನಾನು ಮಾಸ್ಟರ್ ಸರ್ವಶಕ್ತಿವಾನ್. ಈ ಸ್ಮೃತಿ ಬಂದ ತಕ್ಷಣನೇ ಆತ್ಮ ಸಮರ್ಥವಾಗಿ ಆಗೋಯ್ತು. ಸ್ಮೃತಿ ಸಮರ್ಥವಾಗಿದ್ದಾಗ ಸ್ವರೂಪನೂ ಸಮರ್ಥವಾಗಿ ಇರುತ್ತೆ. ಸ್ಮೃತಿ ಸಮರ್ಥವಾಗಿದ್ದಾಗ ಸ್ವರೂಪನೂ ಸಮರ್ಥವಾಗಿರುತ್ತೆ. ಈಗ ಈ ಸಮರ್ಥ ಜೀವನ ಎಷ್ಟು ಪ್ರಿಯ ಅನಿಸುತ್ತೆ ನಿಮಗೆ. ಸ್ವಯಂ ಕೂಡ ಸ್ಮೃತಿ ಸ್ವರೂಪರಾಗಿದ್ದೀರಾ, ಮತ್ತೆ ಇತರರಿಗೂ ಕೂಡ ಇದೇ ಸ್ಮೃತಿಯನ್ನು ಕೊಡಿಸಿ ಹೇಗಿದ್ದವರನ್ನ ಹೇಗೆ ತಯಾರು ಮಾಡ್ತೀರಾ ನೀವು ಅಲ್ವಾ. ನೀವು ಸಹ ಸ್ಮೃತಿ ಸ್ವರೂಪರು. ನಾನು ಆತ್ಮ ಆಗಿದ್ದೀನಿ, ಸರ್ವಶಕ್ತಿವಂತನ ಸಂತಾನ ಆಗಿದ್ದೀನಿ. ಈ ಸ್ಮೃತಿ ಸ್ವಯಂ ನಾವು ಈ ಸ್ಮೃತಿಯಲ್ಲಿರ್ತಾ ಇತರರಿಗೂ ಈ ಸ್ಮೃತಿಯನ್ನ ತರಿಸುವಂತಹದ್ದು. ಅಂದ್ರೆ ಇತರರನ್ನು ಕೂಡ ಸ್ಮೃತಿ ಸ್ವರೂಪರನ್ನಾಗಿ ಮಾಡುವಂತಹದ್ದು. ಈ ಸ್ಮೃತಿಯಿಂದ ಪ್ರಪಂಚವನ್ನೇ ಚೇಂಜ್ ಮಾಡಿಬಿಡ್ತೀರಾ ನೀವು ಅಂತ ಹೇಳ್ತಿದ್ದಾರೆ ಅಲ್ವಾ. ಈಗ ದೈಹಿಕವಾಗಿ ನಾವು ಸ್ಮೃತಿ ಇದ್ದಾಗ ಎಲ್ಲ ವಿಕಾರಗಳು, ವಿಕಲ್ಪಗಳು, ವಿಕರ್ಮಗಳು, ಪಾಪಕರ್ಮಗಳು ಎಲ್ಲ ಕಲಿಯುಗ ಪತಿತ ಪ್ರಪಂಚ. ಈಗ ನಾನು ಆತ್ಮ ಅನ್ನೋ ಸ್ಮೃತಿಯಲ್ಲಿ ಸ್ಮೃತಿ ಸ್ವರೂಪ ಆಗಿ, ಸಮರ್ಥ ಸ್ವರೂಪ ಆಗಿ ಇತರರನ್ನೂ ನಾವು ಆ ಥರ ಸ್ಮೃತಿ ಸ್ವರೂಪರಾಗಿ, ಸಮರ್ಥ ಸ್ವರೂಪರನ್ನಾಗಿ ನಾವು ತಯಾರು ಮಾಡ್ತೀವಿ ಅಂದರೆ ಆ ಸ್ಮೃತಿ ಅನ್ನುವಂಥದ್ದು ಇಡೀ ಪ್ರಪಂಚವನ್ನೇ ಚೇಂಜ್ ಮಾಡಿಬಿಡುತ್ತೆ. ಈ ಈಶ್ವರಿಯ ಪ್ರಪಂಚ ಎಷ್ಟು ಪ್ರಿಯವಾಗಿದೆ ಅಲ್ಲ ಅಂತ ಕೇಳ್ತಿದ್ದಾರೆ ಬಾಬಾ. ಸೇವಾರ್ಥ ಪ್ರಪಂಚದಲ್ಲಿರೋ ಆತ್ಮಗಳ ಜೊತೆ ಇದ್ರೂ ಕೂಡ ಅಲ್ವಾ. ನಾವೀಗ ಆತ್ಮ ಈ ಪ್ರಪಂಚವನ್ನ ಪರಿವರ್ತನೆ ಮಾಡುವ ಕಾರ್ಯದಲ್ಲಿ ಬಾಬಾರವರು ಪರಿವರ್ತನೆ ಮಾಡ್ತಿದ್ದಾರೆ. ಈ ಕಾರ್ಯದಲ್ಲಿ ನಾವು ಸಹಯೋಗಿಗಳು, ನಿಮಿತ್ತವಾಗಿದ್ದೀವಿ ಸಹಯೋಗ ಕೊಡೋದಕ್ಕೆ. ಇದ್ರೂ ಕೂಡ ಪರಿಸ್ಥಿತಿಯನ್ನ
ಸೇವಾರ್ಥ ಪ್ರಪಂಚದಲ್ಲಿರೋ ಆತ್ಮಗಳ ಜೊತೆ ಇದ್ರೂ ಕೂಡ ನೋಡಿ, ಪ್ರಪಂಚದಲ್ಲಿ ಎಲ್ಲ ವಿಕಾರಗಳಲ್ಲಿ ಪತಿತರಾಗಿ ಇದಾರಲ್ಲ, ಅಂಥವ ಆತ್ಮಗಳ ಜೊತೆ ನೀವು ಇದ್ರೂ ಕೂಡ ಏನಕ್ಕೋಸ್ಕರ? ಸೇವಾರ್ಥವಾಗಿ. ಮನಸ್ಸು ಸದಾ ಅಲೌಕಿಕ ಪ್ರಪಂಚದಲ್ಲಿರುತ್ತೆ. ನೀವು ಅವ್ರ ಮಧ್ಯೆ ಇದ್ರೂ ಕೂಡ ನಾನು ಆತ್ಮ, ಅವರೆಲ್ಲರೂ ಸಹ ಆತ್ಮ. ಅದು ಅಲೌಕಿಕ ಪ್ರಪಂಚನೇ. ಆತ್ಮಿಕತೆ ಅಂದ್ರೇನೆ ಅಲೌಕಿಕತೆ, ದೈಹಿಕತೆ ಅಂದ್ರೇನೆ ಲೌಕಿಕತೆ. ನೀವು ಅಂತ ಆತ್ಮಗಳ ಜೊತೆ ಇದ್ರೂ ಸಹ, ಪ್ರಪಂಚದಲ್ಲಿರೋ ಆತ್ಮಗಳ ಜೊತೆ ಇದ್ರೂ ಸಹ ಮನಸ್ಸು ಯಾವ ರೀತಿ ಇರುತ್ತೆ? ಸದಾ ಅಲೌಕಿಕ ಪ್ರಪಂಚದಲ್ಲಿ ಇರುತ್ತೆ. ನಾನು ಆತ್ಮ, ಇತರರು ಆತ್ಮ ಅಲ್ವಾ? ಇದನ್ನೇ ಸ್ಮೃತಿ ಸ್ವರೂಪ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ನಾವು ಈಗ ಕಲಿಯುಗದಲ್ಲಿದ್ದೀವಿ ಅನ್ನೋದು ಪ್ರಪಂಚದಲ್ಲಿರೋ ಮನುಷ್ಯರಿಗೆ ಗೊತ್ತಿದೆ. ದೈಹಿಕವಾಗಿದ್ದಾರೆ, ದೇಹಾಭಿಮಾನದಲ್ಲಿ, ವಿಕಾರಗಳಲ್ಲಿ ಪತಿತರಾಗಿದ್ದಾರೆ. ಆಯ್ತಾ? ಅದು ವಿಸ್ಮೃತಿ. ನಾವು ಈಗ ಸ್ಮೃತಿಯಲ್ಲಿ ಬಂದಿದ್ದೀವಿ. ನಾವು ಸಂಗಮ ಯುಗದಲ್ಲಿದ್ದೀವಿ. ನಾವು ಶ್ರೇಷ್ಠ ಬ್ರಾಹ್ಮಣ ಆತ್ಮಗಳಾಗಿದ್ದೀವಿ. ನಾವು ಶ್ರೇಷ್ಠ ಬ್ರಾಹ್ಮಣ ಆತ್ಮಗಳು ಅಂದ್ರೆ ನಾನು ಆತ್ಮ, ಎಲ್ಲರೂ ಆತ್ಮರು, ನಾವೆಲ್ಲ ಒಬ್ಬ ತಂದೆ ಮಕ್ಕಳು, ನಮ್ಮದೆಲ್ಲ ಒಂದು ಪರಿವಾರ. ಆತ್ಮಿಕತೆ ಇಲ್ಲಿ ಬಂತಲ್ಲ, ಈ ಸ್ಮೃತಿ ಬಂತಲ್ಲ. ನೀವು ಪತಿತ ಮನುಷ್ಯರ ಮಧ್ಯೆ ಇದ್ರೂ, ಪತಿತ ಜನಗಳ, ಪತಿತ ಪ್ರಪಂಚ ಮಧ್ಯೆ ನೀವಿದ್ರೂ ಸೇವಾರ್ಥವಾಗಿ ನೀವಿದ್ರೂ ಸಹ ಮನಸ್ಸು ಸದಾ ಅಲೌಕಿಕವಾಗಿರುತ್ತೆ. ಆತ್ಮಿಕತೆಯಲ್ಲಿ, ಆತ್ಮಿಕ ಸ್ಮೃತಿಯಲ್ಲಿ, ಅದೇ ದೃಷ್ಟಿ, ಅದೇ ವೃತ್ತಿ, ಆತ್ಮಿಕ ವೃತ್ತಿ, ಆತ್ಮಿಕ ದೃಷ್ಟಿ, ಆತ್ಮಿಕವಾಗಿ ಕರ್ಮಗಳು ಎಲ್ಲವೂ ಸಹ ಆತ್ಮಿಕವಾಗಿ ಅಂದರೆ ಅಲೌಕಿಕವಾಗಿ ಇರುವಂತಹದ್ದು. ಇದನ್ನೇ ಸ್ಮೃತಿ ಸ್ವರೂಪ ಅಂತ ಹೇಳ್ತಾರೆ. ಎಂತಹ ಪರಿಸ್ಥಿತಿ ಬಂದರೂ ಕೂಡ ಸ್ಮೃತಿ ಸ್ವರೂಪ ಆತ್ಮ ಸಮರ್ಥವಾಗಿ ಇರುತ್ತೆ. ಎಂತಹ ಪರಿಸ್ಥಿತಿ ಬಂದರೂ ಕೂಡ ಸ್ಮೃತಿ ಸ್ವರೂಪದಲ್ಲಿರುವಂಥ ಆತ್ಮ ಸಮರ್ಥವಾಗಿರುತ್ತೆ. ಸಮರ್ಥವಾಗಿರೋ ಕಾರಣವಾಗಿ ಎಂತಹ ಪರಿಸ್ಥಿತಿಯನ್ನಾದರೂ ಯಾವ ಥರ ಭಾವಿಸುತ್ತೆ ಅಂದರೆ, ಇದು ಒಂದು ಆಟ. 5000 ವರ್ಷಗಳ ನಾಟಕ ಅಲ್ವಾ? ಆಟ ಇದು. ಇದು ಒಂದು ಆಟ ಆಗಿದೆ. ಪರಿಸ್ಥಿತಿ ಬಂದಾಗ ಇದು ಆಟ ಆಗಿದೆ ಅಂತ ಅನಿಸುತ್ತೆ. ಯಾವತ್ತೂ ಭಯಪಡೋದಿಲ್ಲ. ಎಷ್ಟು ದೊಡ್ಡ ಪರಿಸ್ಥಿತಿ ಆದ್ರೂ ಕೂಡ ಸಮರ್ಥ ಆತ್ಮಕ್ಕೋಸ್ಕರ ಗಮ್ಯಕ್ಕೆ ಸೇರ್ಕೊಳ್ಳೋದಕ್ಕೆ ಇವೆಲ್ಲ ದಾರಿಯಲ್ಲಿ ಬರುವಂತಹ ಸೈಡ್ ಸೀನ್ಸ್ ಅಂದ್ರೆ ದಾರಿಯಲ್ಲಿರುವಂತಹ ದೃಶ್ಯಗಳು ಅಂತ ಹೇಳ್ತಿದ್ದಾರೆ. ನೋಡಿ, ಯಾರು ಸ್ಮೃತಿ ಸ್ವರೂಪರೋ ಅವರು ಸಮರ್ಥ ಸ್ವರೂಪರು ಅಲ್ವಾ? ಅಂತ ಆತ್ಮಗಳಿಗೆ ಎಂಥ ಪರಿಸ್ಥಿತಿ ಬಂದರೂ ಕೂಡ ಅವರು ಒಂದು ಗಮ್ಯವನ್ನ ಸೇರ್ಕೋಬೇಕು. ಏನು, ಯಾವ ಗಮ್ಯ ಇದೆ? ನಾನು ಬಾಪ್ದಾದ ಸಮಾನ ಆಗಬೇಕು ಅಲ್ವಾ? ಗಮ್ಯ ಇದೆ. ಮತ್ತೆ ಮುಂದೆ ನಾನು ದೇವತೆ ಆಗಬೇಕು ಸತ್ಯಯುಗದಲ್ಲಿ, ಲಕ್ಷ್ಮೀನಾರಾಯಣ ಸಮಾನ ಅಲ್ವಾ? ಆ ಗಮ್ಯಕ್ಕೆ ಸೇರ್ಕೊಳ್ಳೋದಕ್ಕೆ ಈ ಪರಿಸ್ಥಿತಿಗಳು ಏನಿದಾವೆ ಇವೆಲ್ಲವೂ ದಾರಿಯಲ್ಲಿ, ನಾವು ಗಮ್ಯವನ್ನ ಸೇರೋ ದಾರಿ ಏನಿದೆ ಆ ದಾರಿಯಲ್ಲಿ ಬರುವಂತಹ ಸೈಡ್ ಸೀನ್ಸ್, ದಾರಿಯಲ್ಲಿರೋ ದೃಶ್ಯಗಳಿವು. ಸೈಡ್ ಸೀನ್ಸ್ ಆದರೆ ಚೆನ್ನಾಗಿ ಅನಿಸುತ್ತೆ ಅಲ್ವಾ? ಖರ್ಚು ಇಟ್ಟಾದರೂ ಸರಿನೇ ಸೈಡ್ ಸೀನ್ಸ್ ನೋಡೋದಕ್ಕೆ ಹೋಗ್ತಾರೆ ಮನುಷ್ಯರು ಹೊರಗಡೆ, ನಿಜ ತಾನೆ? ಇಲ್ಲೂ ಕೂಡ ಈ ದಿನಗಳಲ್ಲಿ ಅಬು ದರ್ಶನ ಮಾಡ್ಕೊಳ್ಳೋದಕ್ಕೂ ಕೂಡ ಬರ್ತಿರ್ತಾರಲ್ಲ, ಮೌಂಟ್ ಅಬು ದರ್ಶನ ಮಾಡ್ಕೊಳ್ಳೋದಕ್ಕೆ, ಸೈಡ್ ಸೀನ್ಸ್ ನೋಡೋದಕ್ಕೆಲ್ಲ ಬರ್ತಿರ್ತಾರೆ, ಹೋಗ್ತಿರ್ತಾರೆ ಅಲ್ಲ? ಒಂದು ವೇಳೆ ದಾರಿಯಲ್ಲಿ ಸೈಡ್ ಸೀನ್ಸ್ ಇಲ್ಲ ಅಂದರೆ ಆ ದಾರಿ ಚೆನ್ನಾಗಿ ಅನಿಸೋದಿಲ್ಲ. ಅಯ್ಯೋ ಏನು ಈ ಸೈಡ್ ಸೀನ್ಸೇ ಏನು ಚೆನ್ನಾಗಿಲ್ಲ, ಇಲ್ಲಿ ಅವ್ರು ಬಂದಿರೋದೇ ಸೈಡ್ ಸೀನ್ಸ್ ನೋಡೋಕ್ಕೆ, ಮತ್ತೆ ಅಲ್ಲಿಗೆ ಏನು ಇಲ್ಲ ಸೈಡ್ ಸೀನ್ಸ್ ಅಂದರೆ ಚೆನ್ನಾಗಿ ಅನಿಸುತ್ತಾ? ಚೆನ್ನಾಗಿ ಅನಿಸೋದಿಲ್ಲಲ್ಲ, ಬೋರ್ ಆಗಿಬಿಡುತ್ತಲ್ಲ. ಇಂತಹ ಸ್ಮೃತಿ ಸ್ವರೂಪ ಸಮರ್ಥ ಆತ್ಮಕ್ಕೋಸ್ಕರ ಪರಿಸ್ಥಿತಿಗಳಂತಾದರೂ ಹೇಳಿ,
ಪರೀಕ್ಷೆಗಳಂತಾದರೂ ಹೇಳಿ, ವಿಘ್ನಗಳಂತಾದರೂ ಹೇಳಿ, ಸಮಸ್ಯೆಗಳಂತಾದರೂ ಹೇಳಿ, ಇವೆಲ್ಲ ಸೈಡ್ ಸೀನ್ಸ್ ಥರನೇ. ಯಾರಿಗೆ ಇದು ಸೈಡ್ ಸೀನ್ಸ್ ಆಗಿರುತ್ತೆ? ಸ್ಮೃತಿ ಸ್ವರೂಪ ಸಮರ್ಥ ಸ್ವರೂಪ ಆತ್ಮಗಳಿಗೆ ಮಾತ್ರ ಈ ಪರಿಸ್ಥಿತಿಗಳು ಯಾವ ರೀತಿ ಅನಿಸುತ್ತೆ? ಇದೊಂದು ಪರೀಕ್ಷೆ, ಇದೊಂದು ವಿಘ್ನ, ಇದೊಂದು ಪರಿಸ್ಥಿತಿ, ಸಮಸ್ಯೆ, ಇವೆಲ್ಲ ಸೈಡ್ ಸೀನ್ಸ್ ಥರ. ಅವೆಲ್ಲ ಬಂದರೂ ಕೂಡ ಸಮಸ್ಯೆಗಳು, ವಿಘ್ನಗಳು, ಪರಿಸ್ಥಿತಿಗಳು, ಪರೀಕ್ಷೆಗಳು ಇವೆಲ್ಲನೂ ಸಹ ಸೈಡ್ ಸೀನ್ಸ್ ಥರ ಅನುಭವ ಮಾಡ್ಕೋತಾರೆ. ಯಾರು? ಸ್ಮೃತಿ ಸ್ವರೂಪರು, ಸಮರ್ಥ ಸ್ವರೂಪ ಆತ್ಮಗಳು. ಇಲ್ಲ ಅಂದರೆ ಯಾವ ರೀತಿ ಇರುತ್ತೆ ಅವ್ರಿಗೆ? ಸ್ಮೃತಿ ಸ್ವರೂಪ ಇಲ್ಲ, ಸಮರ್ಥ ಸ್ವರೂಪ ಇಲ್ಲ ಅಂದರೆ ಹೇಗಿರ್ತಾರೆ? ದೇಹಾಭಿಮಾನದಲ್ಲಿರ್ತಾರೆ, ದೇಹದ ಸ್ಮೃತಿಯಲ್ಲಿ, ವಿಸ್ಮೃತಿಯಲ್ಲಿರ್ತಾರೆ. ಆಗ ಪರಿಸ್ಥಿತಿಗಳು, ವಿಘ್ನಗಳು ಬಂದರೆ ಭಯ ಪಡ್ತಾರೆ, ಬಲಹೀನ ಆಗ್ಬಿಡ್ತಾರೆ, ಚಿಂತೆ, ಟೆನ್ಷನ್ನು ಅಲ್ವಾ, ಯೋಚನೆಗಳು ಜಾಸ್ತಿ ಆಗ್ಬಿಡತ್ತೆ. ಯಾಕೆ, ಏನು, ಈ ಥರ ಆಗಬಾರ್ದಿತ್ತಲ್ಲ, ಎಲ್ಲ ಕ್ವಶನ್ಸು, ಕಾಮಗಳು ಎಲ್ಲ ಸಹ ಬಂದ್ಬಿಡುತ್ತೆ ಅಲ್ವಾ, ಕುಗ್ಗೋಗ್ಬಿಡ್ತಾರೆ ಅವರು. ಗಮ್ಯದ ಒಂದು ದಾರಿಯಲ್ಲಿರುವಂಥ ಈ ಸೈಡ್ ಸೀನ್ಸನ್ನು ಲೆಕ್ಕನೇ ಇಲ್ದಿರೋಷ್ಟು ಸಾರಿ ದಾಟಿದ್ದೀವಿ ಅನ್ನೋ ಸ್ಮೃತಿಯಲ್ಲಿ ಇರುತ್ತೆ ಅವರಿಗೆ. ಸ್ಮೃತಿ ಸ್ವರೂಪ ಸಮರ್ಥ ಸ್ವರೂಪ ಆತ್ಮಗಳಿಗೆ ಇದ್ಯಾವುದು ಹೊಸದೇನಲ್ಲ, ನಥಿಂಗ್ ನ್ಯೂ. ಎಷ್ಟು ಕಲ್ಪ ನಾವು ಬಂದಿದ್ದೀವಿ ಅಲ್ಲ, ಪಾತ್ರ ಮಾಡಿಕೊಂಡು ಅಲ್ವಾ. ಇಂದಿನ ಕಲ್ಪದಲ್ಲೇ, ಅದಕ್ಕೆ ಮುಂದಿನ ಕಲ್ಪದಲ್ಲೂ, ನೆಕ್ಸ್ಟ್ ಬರೋ ಕಲ್ಪದಲ್ಲೂ ಸಹ ನಾವು ಈ ಸೈಡ್ ಸೀನ್ಸನ್ನು ನಾವು ದಾಟ್ತೀವಿ ಅಲ್ವಾ. ಹಿಂದೆನೂ ನಾವು ದಾಟಿದ್ದೀವಿ, ಲೆಕ್ಕನೇ ಇಲ್ದಿರೋ ಸರಿ ನಾವು ಈ ಸೈಡ್ ಸೀನ್ಸನ್ನು ದಾಟಿದ್ದೀವಿ ಅನ್ನೋದು ಸ್ಮೃತಿಯಲ್ಲಿ ಇರುತ್ತೆ. ನಥಿಂಗ್ ನ್ಯೂ ಅನ್ನೋದಿರುತ್ತೆ. ಈ ಥರ ನಥಿಂಗ್ ನ್ಯೂ, ಇದೊಂದು ಸೈಡ್ ಸೀನ್ಸು ಎಷ್ಟೋ ಸರಿ ನಾವು ದಾಟಿದ್ದೀವಿ ಅನ್ನೋದಕ್ಕೂ ಕೂಡ ಬುನಾದಿ ಈ ಸ್ಮೃತಿನೇ ಆಗಿದೆ. ಸ್ಮೃತಿ, ನಾನು ಯಾರು, ನನ್ನವರು ಯಾರು. ಒಂದು ವೇಳೆ ಈ ಸ್ಮೃತಿಯನ್ನು ಮರ್ತೋದ್ರೆ, ಅಂದರೆ ಬುನಾದಿ ಕದಲ್ಬಿಡ್ತೋ ಅಂದರೆ ಜೀವನ ಅನ್ನೋ ಭವನ ಎಲ್ಲ ಕದಲೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಒಂದು ಸಾರಿ ಈ ಸ್ಮೃತಿ ಅನ್ನೋ ಬುನಾದಿ ಏನಾದರೂ ಕದಲೋದು ಅಂದರೆ ಏನು? ದೇಹಾಭಿಮಾನದಲ್ಲಿ ಬಂದರೆ, ವಿಸ್ಮೃತಿಯಲ್ಲಿ ಬಂದರೆ, ನಾನು ಯಾರು, ನನ್ನವರು ಯಾರು, ನಾನು ಎಂಥ ಆತ್ಮ, ನಾನು ಶರೀರನ, ನಾನು ಆತ್ಮನ ಅಲ್ವಾ, ಇದು ಬೇಕಲ್ವಾ. ಈ ಸ್ಮೃತಿಯಲ್ಲಿ ನಾವು ಇದ್ದೀವಿ ಅಂದರೆ ಜೀವನ ಅನ್ನೋ ಒಂದು ಭವನ ಗಟ್ಟಿಯಾಗಿ ಸ್ಥಿರವಾಗಿರುತ್ತೆ, ಇಲ್ಲ ಅಂದರೆ ಕದಲು ಬಿಡುತ್ತೆ ಅಂತ ಹೇಳ್ತಿದ್ದಾರೆ ನೋಡಿ. ಇವಾಗ ಇಡೀ ವಿದ್ಯೆಯಲ್ಲಿನ 4 ಸಬ್ಜೆಕ್ಟ್ಗಳೇನಿದೆ, ಜ್ಞಾನ, ಯೋಗ, ಧಾರಣೆ, ಸೇವೆ, ಇವುಗಳಿಗೂ ಕೂಡ ಆಧಾರ ಸ್ಮೃತಿನೇ. ಈ 4 ಸಬ್ಜೆಕ್ಟ್ಗಳಿಗೂ ಕೂಡ ವಿದ್ಯೆಯಲ್ಲಿರುವಂತಹ ರಾಜಯೋಗ ಏನು ಶಿಕ್ಷಣ ಕೊಡ್ತಿದ್ದಾರೆ, ಇದರಲ್ಲಿ 4 ಸಬ್ಜೆಕ್ಟ್ಗಳಿದ್ದಾವೆ, ಅದಕ್ಕೂ ಆಧಾರ ಸ್ಮೃತಿನೇ. ಎಲ್ಲದಕ್ಕಿಂತ ಮುಖ್ಯವಾದ ಸಬ್ಜೆಕ್ಟೇ ಸ್ಮೃತಿ ಅಂತ ಹೇಳ್ತಿದ್ದಾರೆ. ಸ್ಮೃತಿ ಅಂದರೆ ನಾನು ಯಾರು, ತಂದೆ ಯಾರು ಅನ್ನೋ ಸ್ಮೃತಿ. ಅರ್ಥ ಆಯ್ತಲ್ಲ? ಸ್ಮೃತಿ ಅಂದರೆ ಏನು? ನಾನು ಯಾರು, ತಂದೆ ಯಾರು ಅನ್ನೋ ಸ್ಮೃತಿ. ಅರ್ಥ ಆಯ್ತಲ್ಲ? ಸ್ಮೃತಿ. ಜ್ಞಾನ, 2ನೇ ಸಬ್ಜೆಕ್ಟು ಜ್ಞಾನ. ರಚಯಿತ ಮತ್ತು ರಚನೆಯೇ ಒಂದು ಜ್ಞಾನ. ಜ್ಞಾನ ಅಂದರೆ ಏನು? ರಚಯಿತ ಮತ್ತು ರಚನೆ. ರಚನೆ ಅಂದರೆ ಇಡೀ ಸೃಷ್ಟಿ ಬರುತ್ತೆ ಅಲ್ವಾ, ವಿಶ್ವ ಬರುತ್ತೆ. ಮತ್ತು ರಚಯಿತ ಯಾರು? ತಂದೆ. ಇದರ ಒಂದು ಜ್ಞಾನ. ಅದಕ್ಕೂ ಕೂಡ ಬುನಾದಿ ಏನು ಅಂದರೆ ಅನಾದಿ ಯಾರು, ಆದಿ ಯಾರು, ಮತ್ತು ವರ್ತಮಾನ ಸಮಯ ಯಾರು ಅನ್ನೋ ಸ್ಮೃತಿಯನ್ನು ಕೊಡಿಸಿದ್ದಾರೆ. ಅಂದರೆ ಏನು? ಈಗ ವರ್ತಮಾನ ಬ್ರಾಹ್ಮಣಸು ಫರಿಸ್ತ ಅಲ್ವಾ, ಮತ್ತು ಫರಿಸ್ತಾಸು ದೇವತಾ.
ಈ ಸ್ಮೃತಿಗಳನ್ನು ಸಹ ಬಾಬಾ ನಮಗೆ ಕೊಡಿಸಿದ್ದಾರೆ. ಆದ್ದರಿಂದ ಜ್ಞಾನದ ಒಂದು ಸ್ಮೃತಿ ಅದಂಗೆ ತಾನೇ ಅಂತ ಕೇಳ್ತಿದ್ದಾರೆ. ಜ್ಞಾನ ಅಂತ ಬಂದಾಗ ರಚಯಿತ ಮತ್ತೆ ರಚನೆಯ ಒಂದು ಜ್ಞಾನ ಸಿಕ್ಕಿದೆ. ಅದಕ್ಕೂ ಕೂಡ ಬುನಾದಿ ಯಾವುದು ಅಂತ ಹೇಳಿದ್ರು, ಅನಾದಿ ಯಾರು, ಅನಾದಿ ಮತ್ತೆ ಆದಿ ಯಾರು, ಮತ್ತೆ ವರ್ತಮಾನ ಸಮಯ ಯಾರು ಅನ್ನೋ ಸ್ಮೃತಿಯನ್ನು ಕೊಡಿಸಿದ್ದಾರೆ. ಪರಂಧಾಮದಲ್ಲಿ ನಾವು ಹೇಗಿದ್ವಿ ಅಲ್ವಾ, ಮತ್ತೆ ಸತ್ಯಯುಗದಲ್ಲಿ ಆದಿ ಅಲ್ವಾ. ಅನಾದಿ ಅಂದ್ರೆ ಪರಂಧಾಮ, ಆದಿ ಅಂದ್ರೆ ಸತ್ಯಯುಗ, ಮತ್ತೆ ವರ್ತಮಾನ ಅಂದ್ರೆ ಬ್ರಾಹ್ಮಣ. ಈ ಸ್ಮೃತಿಯನ್ನು ಕೊಡಿಸಿದ್ದಾರೆ. ಮತ್ತೆ ಬ್ರಾಹ್ಮಣ್ಸು ಫರಿಸ್ತಾ ಮತ್ತೆ ಫರಿಸ್ತಾಸು ದೇವತಾ. ಇನ್ನು ಎಷ್ಟು ಸ್ಮೃತಿಯನ್ನು ಕೊಡಿಸಿದಾರಲ್ಲ, ಇವೆಲ್ಲದರ ಸ್ಮೃತಿಯನ್ನು ಕೊಡಿಸಿದ್ದಾರೆ. ಆದ್ರಿಂದ ಇದು ಜ್ಞಾನದ ಒಂದು ಸ್ಮೃತಿ ಆದಂಗೆ ತಾನೆ. ಮೂರನೇ ಸಬ್ಜೆಕ್ಟು ದಿವ್ಯ ಗುಣಗಳು. ಮೂರನೇ ಸಬ್ಜೆಕ್ಟ್ ಏನು? ದಿವ್ಯ ಗುಣಗಳ ಧಾರಣೆ. ಇವು ಬ್ರಾಹ್ಮಣರಾದಂತಹ ನಿಮ್ಮ ಗುಣಗಳು ಅಂತ ದಿವ್ಯ ಗುಣಗಳ ಒಂದು ಸ್ಮೃತಿಯನ್ನು ಕೂಡ ಕೊಡಿಸಿದ್ದಾರೆ ಅಲ್ವಾ. ದಿವ್ಯ ಗುಣಗಳು ತಿಳಿಸಿದ್ದಾರೆ ತಾನೇ. ಶಾಂತಿ, ಪ್ರೀತಿ, ಸುಖ, ಆನಂದ ಇವೆಲ್ಲವೂ ಸಹ ನಿಮ್ಮದು. ಈ ದಿವ್ಯ ಗುಣಗಳು ಸಹ ನಿಮ್ಮದು. ಈ ದಿವ್ಯ ಗುಣಗಳ ಒಂದು ಸ್ಮೃತಿಯನ್ನು ಕೂಡ ಕೊಡಿಸಿದ್ದಾರೆ. ದಿವ್ಯ ಗುಣಗಳ ಒಂದು ಲಿಸ್ಟ್ ಕೂಡ ಸ್ಮೃತಿಯಲ್ಲಿ ಇರುತ್ತೆ. ಆ ಗುಣವನ್ನ ಅಂದ್ರೆ ಸಮಯದನುಸಾರವಾಗಿ ಆ ಗುಣವನ್ನ ಕಾರ್ಯದಲ್ಲಿ ಕರ್ಮದಲ್ಲಿ ಉಪಯೋಗಿಸ್ಬೇಕು. ದಿವ್ಯ ಗುಣಗಳು ಫಸ್ಟ್ ಏನು ಹೇಳಿದ್ರು? ಸ್ಮೃತಿ, ಯೋಗ. ಅದು ಆಮೇಲೆ ಯಾವ್ದು ಹೇಳಿದ್ರು? ಜ್ಞಾನ ಹೇಳಿದ್ರು ಅಲ್ವಾ. ಜ್ಞಾನದ ಬಗ್ಗೆ ಹೇಳಿದ್ರು. ಸ್ಮೃತಿ ಎಂದಾಗ, ಯೋಗ ಅಂದಾಗ ನಾನು ಯಾರು, ತಂದೆ ಯಾರು, ಇದರ ಒಂದು ಸ್ಮೃತಿ ಆಯ್ತಾ. ಜ್ಞಾನ ಅಂದಾಗ ರಚಯಿತ ಮತ್ತೆ ರಚನೆ, ಮತ್ತೆ ಅದರಲ್ಲೂ ಕೂಡ ಏನು ಹೇಳಿದ್ರು ಬಾಬಾ? ಅನಾದಿ, ಆದಿ ಮತ್ತೆ ವರ್ತಮಾನ ಅದ್ರ ಬಗ್ಗೆ ಹೇಳಿದ್ರು. ಬ್ರಾಹ್ಮಣಸು ಫರಿಸ್ತಾ ಮತ್ತೆ ಫರಿಸ್ತಾಸು ದೇವತಾ. ಈ ಒಂದು ಜ್ಞಾನವನ್ನು ಕೂಡ, ಈ ಜ್ಞಾನದ ಸ್ಮೃತಿಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ಮೂರನೇ ಸಬ್ಜೆಕ್ಟ್ ಯಾವ್ದು ಹೇಳ್ತಿದ್ದಾರೆ? ದಿವ್ಯ ಗುಣಗಳ ಒಂದು ಧಾರಣೆ. ಇವು ಬ್ರಾಹ್ಮಣ ಆತ್ಮರಾದಂಥ ನಮ್ಮ ಒಂದು ಗುಣಗಳು ಅಂತಲೂ ಸಹ ಹೇಳಿದ್ದಾರೆ. ದಿವ್ಯ ಗುಣಗಳ ಒಂದು ಸ್ಮೃತಿಯನ್ನು ಕೂಡ ಕೊಡಿಸಿದ್ದಾರೆ. ಗುಣಗಳ ಲಿಸ್ಟ್ ಕೂಡ ಸ್ಮೃತಿಯಲ್ಲಿ ಇರುತ್ತೆ. ಆಗ ಸಮಯದನುಸಾರವಾಗಿ ಗುಣವನ್ನು ಕಾರ್ಯದಲ್ಲಿ ಕರ್ಮದಲ್ಲಿ ಉಪಯೋಗಿಸ್ಬೇಕು ಅಂತ ಹೇಳ್ತಿದ್ದಾರೆ ಅಲ್ವಾ. ಮಧುರತೆ ಇರ್ಬೋದು, ಮತ್ತೆ ಸದಾ ಮುಗುಳ್ನಗುವಂತಹ ಒಂದು ಮುಗುಳ್ನಗೆ, ಇವೆಲ್ಲ ದಿವ್ಯ ಗುಣಗಳ ಒಂದು ಲಿಸ್ಟಲ್ಲೇನೆ ಬರುತ್ತೆ. ನಮ್ರತೆ ಆಯ್ತಾ, ಇವೆಲ್ಲನೂ ಸಹ. ಮತ್ತೆ ಪ್ರತಿ ಪರಿಸ್ಥಿತಿಯಲ್ಲಿ ಶಾಂತಿಯಿಂದ ಇರುವಂಥದ್ದು, ಸಂತೋಷವಾಗಿರುವಂಥದ್ದು, ಸಂತುಷ್ಟವಾಗಿರುವಂತಹದ್ದು, ಪ್ರಸನ್ನರಾಗಿರುವಂತಹದ್ದು, ಪವಿತ್ರರಾಗಿರುವಂತಹದ್ದು, ಇವೆಲ್ಲನೂ ಸಹ ದಿವ್ಯ ಗುಣಗಳ ಒಂದು ಲಿಸ್ಟಲ್ಲೇನೆ ಬರುತ್ತೆ. ಒಂದೊಂದು ಸಾರಿ ಸ್ಮೃತಿ ಕಡಿಮೆ ಆಗೋದ್ರಿಂದ ರಿಸಲ್ಟ್ ಏನಾಗುತ್ತೆ? ಸ್ಮೃತಿ ಕಡಿಮೆ ಆಗೋದ್ರಿಂದ ರಿಸಲ್ಟ್ ಏನಾಗುತ್ತೆ ಅಂದರೆ, ಸಮಯಕ್ಕೆ ಗುಣವನ್ನು ಉಪಯೋಗಿಸಕ್ಕೆ ಬರೋದಿಲ್ಲ. ಸಮಯ ಆಗೋಗಿದ್ದಾದ್ಮೇಲೆ ಸ್ಮೃತಿ ಬರುತ್ತೆ. ಅಯ್ಯೋ ಇದು ಮಾಡಬೇಕಾಗಿತ್ತು, ಇದು ಮಾಡಬೇಕು ಅಂದ್ಕೊಳ್ಳಿಲ್ಲ ಆದರೆ ಆಗೋಗ್ಬಿಡುತ್ತೆ, ಈ ಥರ ಮಾಡಬೇಕಾಗಿತ್ತು, ಇನ್ನು ಮುಂದೆ ಈ ಥರ ಮಾಡೋದಿಲ್ಲ ಅಂತ ಆಮೇಲೆ ಸ್ಮೃತಿ ಬರುತ್ತೆ. ಯಾವಾಗ ಸ್ಮೃತಿ ಕಡಿಮೆ ಆಗೋದ್ರಿಂದ ನಾನು ಯಾರು, ತಂದೆ ಯಾರು, ಆಯಿತಾ, ನಾನು ಯಾರು, ತಂದೆ ಯಾರು ಅನ್ನೋ ಸ್ಮೃತಿ ಕಡಿಮೆ ಆಗೋದ್ರಿಂದ ಏನಾಗ್ಬಿಡತ್ತೆ? ಸಮಯಕ್ಕೆ ಸರಿಯಾಗಿ ಗುಣವನ್ನು ನೀವು ದಿವ್ಯ ಗುಣಗಳನ್ನು ಉಪಯೋಗಿಸೋದಕ್ಕಾಗೋದಿಲ್ಲ. ಸಮಯ ಕಳೆದೋದ ಮೇಲೆ, ಸಮಯ ಬಂತು, ಯಾವುದೋ ಒಂದು ಪರಿಸ್ಥಿತಿ ಬಂತು, ಅಲ್ಲಿ ನೀವು ಮಧುರವಾಗಿರ್ಬೇಕಾಗತ್ತೆ, ಮಧುರತೆಯಿಂದ ಇರಬೇಕಾಗತ್ತೆ, ಶಾಂತಿಯಿಂದ ಇರಬೇಕಾಗತ್ತೆ. ಬಟ್ ಆ ಟೈಮಲ್ಲಿ ಇರೋಕ್ಕಾಗೋದಿಲ್ಲ.
ಆ ಸಮಯ ಕಳೆದು ಹೋಯ್ತಾ ಅಂದರೆ ಏನೋ ಒಂದು ಪರಿಸ್ಥಿತಿ ಬರುತ್ತೆ, ಆ ಸಮಯದಲ್ಲಿ ನಾವು ಆ ರೀತಿ ಇರಬೇಕು, ಆಗೋದಿಲ್ಲ ಆಯಿತಾ. ಮತ್ತು ಸಮಯ ಆಗೋದ್ಮೇಲೆ ಆಮೇಲೆ ಅಯ್ಯೋ ಈ ಥರ ಮಾಡಬಾರ್ದಾಗಿತ್ತು, ಈ ಥರ ಮಾಡಬೇಕು ಅಂತಲೂ ಅಂದ್ಕೊಳ್ಳಿಲ್ಲ ಆದರೆ ಆಗೋಗ್ಬಿಡ್ತು, ಇನ್ನು ಮುಂದೆ ಈ ಥರ ಮಾಡಬಾರ್ದು ಅಂತ ಅನ್ಕೋತೀವಿ. ಇದು ಸ್ಮೃತಿ ಕಡಿಮೆ ಆಗೋದ್ರಿಂದನೇ ಇದೆಲ್ಲ ಆಗೋದು ಅಂತ ಹೇಳ್ತಿದ್ದಾರೆ. ಆದ್ದರಿಂದ ದಿವ್ಯ ಗುಣಗಳನ್ನು ಕರ್ಮಗಳಲ್ಲಿ ತಗೊಂಬರೋದಕ್ಕೂ ಕೂಡ ಸಮಯಕ್ಕೆ ಸ್ಮೃತಿ ಇರಬೇಕು. ದಿವ್ಯ ಗುಣಗಳನ್ನು ಪ್ರತಿ ಕರ್ಮದಲ್ಲಿ ನಾವು ತಗೊಂಬರ್ಬೇಕು ಅಂದರೂ ಕೂಡ ಆ ಸಮಯಕ್ಕೆ ಸ್ಮೃತಿ ಇರಲೇಬೇಕು. ಅದಕ್ಕೆ ಹೇಳೋದು ಬಾಬಾ ಶ್ವಾಸ ಶ್ವಾಸದಲ್ಲೂ ಸ್ಮೃತಿ ನೆನಪು ಇರಬೇಕು ಅಂತ ಅದಕ್ಕೆ ಹೇಳ್ತಾರೆ. ಆವಾಗ ಈ ಥರ ನಿಮ್ಮ ಮೇಲೆ ನೀವು ನಿಮಗೆ ನೀವೇ ಮಾಮೂಲಾಗೂ ಅಂದರೆ ಬಾಬಾ ಹೇಳ್ತಿದ್ದಾರೆ ನೋಡಿ, ಮಾಮೂಲಾಗೂ ಕೂಡ ಅಂದರೆ ನಾರ್ಮಲ್ ಆಗೂ ಕೂಡ ಸಮಯಕ್ಕೆ ಯಾವುದಾದ್ರೂ ಒಂದು ವಿಷಯವನ್ನು ಇಲ್ಲ ಯಾವುದಾದ್ರೂ ವಸ್ತುವನ್ನು ಮರ್ತೋದ್ರೆ ಆ ಸಮಯದಲ್ಲಿ ಎಂತಹ ಪರಿಸ್ಥಿತಿ ಇರುತ್ತೆ ಹೇಳಿ. ಸಮಯಕ್ಕೆ ಯಾವುದಾದ್ರೂ ಒಂದು ವಿಷಯ ಇರ್ಬೋದು, ಇಲ್ಲ ಯಾವುದಾದ್ರೂ ಒಂದು ವಸ್ತು ಇರ್ಬೋದು, ಆ ಸಮಯಕ್ಕೆ ಅಲ್ಲಿ ನೆನಪಿರಬೇಕು ನಮಗೆ, ಆದರೆ ಮರ್ತೋಗ್ಬಿಟ್ಟಿರ್ತೀವಿ. ಆ ಸಮಯದಲ್ಲಿ ಎಂತಹ ಪರಿಸ್ಥಿತಿ ಇರುತ್ತೆ. ವಸ್ತುವಿದ್ರೂ ಕೂಡ ಸಮಯಕ್ಕೆ ನೆನಪು ಬಂದಿಲ್ಲ ಅಂದರೆ ಗಾಬರಿ ಪಟ್ಬಿಡ್ತೀರಾ ನೀವು. ಇವಾಗ ಎಲ್ಲೋ ಒಂದು ವಸ್ತು ಇಟ್ಟಿರ್ತೀರ, ಎಲ್ಲೋ ಒಂದು ಕಡೆ ಇಟ್ಟಿರ್ತೀರ, ಬಟ್ ಆ ಸಮಯಕ್ಕೆ ಬೇಕಾಗತ್ತೆ ನಿಮಗೆ, ಬಟ್ ಎಲ್ಲಿಟ್ಟಿದ್ದೀರಾ ಅನ್ನೋ ನೆನಪೇ ಇರೋದಿಲ್ಲ ಆಯಿತಾ. ಮತ್ತು ಆ ವಸ್ತು ನೆನಪು ಸಹ ಇರೋದಿಲ್ಲ. ಅದಕ್ಕೆ ಹೇಳ್ತಿದ್ದಾರೆ ನೋಡಿ, ವಸ್ತು ಇದ್ದರೂ ಕೂಡ ಸಮಯಕ್ಕೆ ನೆನಪು ಬಂದಿಲ್ಲ ಅಂದರೆ ಕೆಲವೊಂದು ಸರಿ ಯಾವುದೋ ಒಂದು ಕೆಲಸಕ್ಕೆ ಯಾವುದೋ ಒಂದು ವಸ್ತು ಅವಶ್ಯಕತೆ ಇರುತ್ತೆ, ಅದು ನಮ್ಮ ಹತ್ರ ಇರುತ್ತೆ, ಬಟ್ ಆ ಟೈಮಿಗೆ ನಮಗದು ಹೊಳೆಯೋದೇ ಇಲ್ಲ, ಫ್ಲ್ಯಾಶೇ ಆಗೋದಿಲ್ಲ ಅದು. ಆಮೇಲೆ ಇದಿತ್ತಲ್ವಾ ನನ್ನ ಹತ್ರ, ಇದಿದ್ದಿದ್ರೆ ಇದರಿಂದ ಆ ಕೆಲಸ ಆಗ್ತಿತ್ತು, ಸರಿ ಹೋಗ್ತಿತ್ತು, ಅದಿತ್ತು ಆದರೂ ಕೂಡ ನನಗೆ ನೆನಪೇ ಬರಲಿಲ್ಲ, ಅದಿದ್ದರೂ ಕೂಡ ನಂಗೆ ನೆನಪೇ ಬರಲಿಲ್ಲ ಅಂತ ಯೋಚನೆ ಮಾಡ್ತೀವಿ ಅಲ್ವಾ. ಗಾಬರಿ ಪಟ್ಬಿಡ್ತೀವಿ ಕೂಡ. ಅಂದರೆ ಆ ಸಮಯಕ್ಕೆ ನಮಗೆ ಅದು ನೆನಪು ಬಂದಿಲ್ಲ ಅಂದರೂ ಕೂಡ ಏನಾಗ್ಬಿಡುತ್ತೆ, ಏನು ಮಾಡೋದು ಅನ್ನೋದು ಇರುತ್ತಲ್ಲ, ಏನು ಮಾಡೋದು ಹೇಗೆ ಮಾಡೋದು ಅನ್ನೋದು ಗಾಬರಿ ಅನ್ನೋದು ಬಂದ್ಬಿಡತ್ತೆ. ಹಾಗೆ ಇದು ಕೂಡ ಸಮಯಕ್ಕೆ ಸ್ಮೃತಿಯಲ್ಲಿ ಇಲ್ದಿರೋ ಕಾರಣವಾಗಿ ಆವಾಗವಾಗ ಗಾಬರಿ ಪಟ್ಬಿಡ್ತೀರಾ ನೀವು. ಆ ಸಮಯಕ್ಕೆ ನಾವು ಯಾವ ರೀತಿ ನಡ್ಕೋಬೇಕು ಏನು ನಿಜ ತಾನೇ ನೋಡಿ. ಆ ಸಮಯಕ್ಕೆ ಯಾವುದಾದ್ರೂ ಒಂದು ಕೋಪದ ಪರಿಸ್ಥಿತಿನೇ ಅಂತ ತಿಳ್ಕೊಳ್ಳಿ. ಎಷ್ಟೋ ಮಂದಿಗೆ ಇದು ಅನುಭವ ಇರುತ್ತೆ, ಕೋಪ ಬಂದಿದೆ ಅಂತ ಅಂದ್ಕೊಳ್ಳಿ. ನಮ್ಮಲ್ಲಿ ಶಾಂತಿ ಇದೆ ನಿಜ, ಆದರೆ ಸ್ಮೃತಿ ಬೇಕಲ್ಲ, ನಾನು ಯಾರೋ ತಂದೆ ಯಾರೋ ಅನ್ನೋ ಸ್ಮೃತಿ ಬೇಕು. ಆ ಸ್ಮೃತಿನೇ ಮರ್ತೋಗ್ಬಿಡ್ತೀವಿ ಅಲ್ವಾ. ಆ ಸ್ಮೃತಿನೇ ಮರ್ತೋಗ್ಬಿಡ್ತೀವಿ. ಆಮೇಲೆ ಅಂದರೆ ಆ ಸ್ಮೃತಿ ಮರ್ತೋಗ್ಬಿಟ್ಟು ನಾವೇನು ಮಾಡ್ತೀವಿ, ಆ ಒಂದು ಪರಿಸ್ಥಿತಿಗೆ ವಶ ಆಗ್ಬಿಡ್ತೀವಿ ನಾವು. ಅಲ್ಲಿ ಗಾಬರಿನೇ ಇರುತ್ತೆ, ಇನ್ನೇನಿರುತ್ತೆ ಅಲ್ಲಿ, ಗಾಬರಿಯಿಂದ ಏನೇನೋ ಮಾತಾಡ್ತಿರ್ತೀವಿ ಅಲ್ವಾ. ಅದಕ್ಕೆ ಹೇಳ್ತಿದ್ದಾರೆ. ಆದ್ದರಿಂದ ದಿವ್ಯ ಗುಣಗಳ ಒಂದು ಆಧಾರ ಏನಾಯಿತು ಹೇಳಿ ಅಂತ ಕೇಳ್ತಿದ್ದಾರೆ. ಸದಾ ಸ್ಮೃತಿ ಸ್ವರೂಪ, ಸದಾ ಸ್ಮೃತಿ ಸ್ವರೂಪದಲ್ಲಿದೆ. ಅದಕ್ಕೋಸ್ಕರನೇ ಏನಾಗಿರಬೇಕು, ಸದಾ ಸ್ಮೃತಿ ಸ್ವರೂಪದಲ್ಲಿರಬೇಕು. ಆಗ ಆ ಸಮಯಕ್ಕೆ ಯಾವ ಗುಣ, ಆ ಸಮಯಕ್ಕೆ ಅಲ್ಲಿ ಯಾವ ಗುಣ ಬೇಕು ಆ ಗುಣ ಅನ್ನೋದು ಇಮರ್ಜ್ ಆಗುತ್ತೆ ನಾವು ಸ್ಮೃತಿ ಸ್ವರೂಪರಾಗಿದ್ದಾಗ. ನಿರಂತರವಾಗಿ ಮತ್ತೆ ನ್ಯಾಚುರಲ್ ಆಗಿ ದಿವ್ಯ ಗುಣಗಳು ಸಹಜವಾಗಿ ಪ್ರತಿ ಕರ್ಮದಲ್ಲಿ ಕಾರ್ಯದಲ್ಲಿ ಉಪಯೋಗಕ್ಕೆ ಬರ್ತಾ ಇರುತ್ತೆ. ಯಾವಾಗ ಸ್ಮೃತಿ ಸ್ವರೂಪರಾಗಿದ್ದಾಗ. ಅರ್ಥ ಆಯ್ತಲ್ಲ. ನಾನು ಯಾರು, ನಾನು ಆತ್ಮ, ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ, ನನ್ನ ತಂದೆ ಯಾರು, ಸರ್ವಶಕ್ತಿವಂತ ಆಗಿದ್ದಾರೆ. ಈ ಸ್ಮೃತಿ ಇರಬೇಕು, ಇದರ ಒಂದು ಸ್ವರೂಪದಲ್ಲಿ ಬರಬೇಕು. ಬಾಬಾ ಹೇಳಿದಾರಲ್ಲ, ಸ್ಮೃತಿ ಸ್ವರೂಪರಾಗ್ರಿ, ಆಗ ಸಮರ್ಥ ಸ್ವರೂಪ ಅನ್ನೋದು ಬರುತ್ತೆ. ಸ್ವರೂಪದಲ್ಲಿ ಸಮರ್ಥತೆ ಬರುವಂಥದ್ದು. ಯಾವಾಗ ಸ್ಮೃತಿಯಲ್ಲಿ ಸಮರ್ಥತೆ ಬರುತ್ತೆ ಆಗ ಸ್ವರೂಪದಲ್ಲಿ ಸಮರ್ಥತೆ ಬರುತ್ತೆ. ಬಟ್ ಅದನ್ನು ಹೇಳಿದ್ದಾರೆ ಬಾಬಾ ಲಾಸ್ಟ್ ನಿನ್ನೆ ಸಂಡೇ ಮುರುಳಿಯಲ್ಲಿ.
ಆಲೋಚನಾ ಸ್ವರೂಪರಾಗಬೇಡಿ ಅಂತ ಹೇಳಿದ್ದಾರೆ. ಏನು? ಆಲೋಚನಾ ಸ್ವರೂಪರು ಅಂದ್ರೆ ಕೇವಲ ನಾನಿಂತ ಆತ್ಮ, ನನ್ನ ತಂದೆ ಸರ್ವಶಕ್ತಿವಂತ, ನಾನು ಏನಾಗಿದ್ದೀನಿ ಮಾಸ್ಟರ್ ಸರ್ವಶಕ್ತಿವಂತನು, ತಂದೆ ಶಾಂತಿ ಸಾಗರ, ನಾನು ಶಾಂತ ಸ್ವರೂಪ, ನಾನು ಮಾಯಾಜೀತ್, ನಾನು ವಿಘ್ನ ವಿನಾಶಕ ಆತ್ಮ, ನಾನು ಸಂತುಷ್ಟ ಆತ್ಮ, ನಾನು ತ್ರಿಕಾಲದರ್ಶಿ. ಈ ಥರ ನೀವು ಯೋಚನೆ ಮಾಡ್ತೀರಾ, ಆಲೋಚನೆ ಮಾಡ್ತೀರಾ. ಆಲೋಚನಾ ಸ್ವರೂಪ ಬೇರೆ, ಆದರೆ ಅದನ್ನು ನೀವು ಸ್ಮೃತಿ ಸ್ವರೂಪದಲ್ಲಿ ತನ್ನಿ ಅಂತ ಹೇಳಿದ್ರೆ, ಆ ಸ್ಮೃತಿ ಇರಬೇಕು, ಆ ಸ್ಮೃತಿ ಸ್ವರೂಪದಲ್ಲಿ ಬರಬೇಕಾಗತ್ತೆ. ಆಲೋಚನಾ ಸ್ವರೂಪದಲ್ಲಿ ಬರಬೇಡಿ ಅಂತಲೂ ಸಹ ಹೇಳಿದ್ದಾರೆ. ಯಾವಾಗ ನಾವು ಸ್ಮೃತಿ ಸ್ವರೂಪದಲ್ಲಿರ್ತೀವಿ ಆಗ ನಿರಂತರವಾಗಿ ಮತ್ತೆ ನ್ಯಾಚುರಲ್ ಆಗಿ ದಿವ್ಯ ಗುಣಗಳು ಸಹಜವಾಗಿ ಪ್ರತಿ ಕರ್ಮದಲ್ಲಿ ಪ್ರತಿ ಕಾರ್ಯದಲ್ಲೂ ಅವು ಉಪಯೋಗಕ್ಕೆ ಬರ್ತಾ ಹೋಗುತ್ತೆ. 4ನೇ ಸಬ್ಜೆಕ್ಟ್ ಏನು? ಸೇವೆ ಅಲ್ವಾ? ಇದರಲ್ಲೂ ಕೂಡ ಒಂದು ವೇಳೆ ವಿಶ್ವ ಕಲ್ಯಾಣಕಾರಿ ಆತ್ಮನಾದಂತಹ ನಾನು ನಿಮಿತ್ತನು ಅನ್ನೋ ಸ್ಮೃತಿ ಸ್ವರೂಪರಾಗಿ ಆಗಬೇಕು. ಈ ಸೇವೆ ಸಬ್ಜೆಕ್ಟ್, ಈಗ 4ನೇ ಸಬ್ಜೆಕ್ಟ್ ಯಾವ್ದು ಹೇಳ್ತಿದ್ದಾರೆ? ಸೇವೆ ಸಬ್ಜೆಕ್ಟ್ ಅಲ್ಲಿ ಹೇಳ್ತಿದ್ದಾರೆ. ಇದರಲ್ಲೂ ಕೂಡ ಒಂದು ವೇಳೆ ಸೇವೆ ನಾವು ಎಷ್ಟೊಂದು ನಾನಾ ರೀತಿಯಲ್ಲಿ ತನು ಮನ ಧನ ಸಂಕಲ್ಪ ಅಲ್ವಾ, ಕರ್ಮಣ ಸೇವೆ, ವಾಚಾ ಸೇವೆ, ಎಷ್ಟೆಲ್ಲ ಸೇವೆಗಳು, ದೃಷ್ಟಿ ವೃತ್ತಿಯಿಂದ ಎಲ್ಲದರಿಂದನೂ ನಾವು ಸೇವೆಗಳು ನಿಮಿತ್ತವಾಗಿ ಮಾಡ್ತಿರ್ತೀವಿ. ಆದರೆ ಬಾಬಾ ಹೇಳ್ತಿದ್ದಾರೆ ಇದರಲ್ಲೂ ಕೂಡ ಸೇವೆ ಸಬ್ಜೆಕ್ಟಲ್ಲಿ ಒಂದು ವೇಳೆ ನಾನು ವಿಶ್ವ ಕಲ್ಯಾಣಕಾರಿ ಆತ್ಮ, ನಾನು ನಿಮಿತ್ತನಾಗಿದ್ದೀನಿ ಅನ್ನೋ ಸ್ಮೃತಿ ಸ್ವರೂಪರಾಗಿ ಆಗಿಲ್ಲ ಅಂದರೆ ನೀವೇನೇ ಸೇವೆ ಮಾಡಿ ಅದರಲ್ಲಿ ಸಫಲತೆಯನ್ನು ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆಗ ಸೇವೆಯ ಮೂಲಕ ಯಾವುದೇ ಆತ್ಮನನ್ನೂ ಸಹ ಸ್ಮೃತಿ ಸ್ವರೂಪರಾಗೂ ಸಹ ತಯಾರು ಮಾಡೋಕ್ಕಾಗೋದಿಲ್ಲ. ಅರ್ಥ ಆಯ್ತಲ್ಲ? ಸೇವೆಯ ಸಬ್ಜೆಕ್ಟಲ್ಲಿ ಯಾವ ಸ್ಮೃತಿ ಇರಬೇಕು ನಮಗೆ? ನಾನು ಆತ್ಮ, ವಿಶ್ವ ಕಲ್ಯಾಣಕಾರಿ, ನಾನು ನಿಮಿತ್ತ. ವಿಶ್ವ ಕಲ್ಯಾಣಕಾರಿ ಆತ್ಮನಾದಂತಹ ನಾನು ನಿಮಿತ್ತನಾಗಿದ್ದೀನಿ. ಸೇವೆಗೆ ನೀವು ಯಾವುದೇ ಸೇವೆ ಮಾಡಿ, ಕರ್ಮಣ ಸೇವೆ ಮಾಡ್ತೀರಾ, ನೀವು ಮನೆಯಲ್ಲೇ ಮಾಡ್ತಿರೋ ಸೆಂಟರಲ್ಲೇ ಮಾಡ್ತಿರೋ, ಆಯಿತಾ, ವಾಚಾ ಸೇವೆ, ಮನಸಾ ಸೇವೆ, ಯಾವುದೇ ಸೇವೆ, ತನು ಮನ ಧನ ಯಾವುದೇ ಸೇವೆ ನೀವು ಮಾಡಿದ್ರೂ ಸಹ ಅದರಲ್ಲೂ ಕೂಡ ವಿಶ್ವ ಕಲ್ಯಾಣಕಾರಿ ಆತ್ಮನಾದ ನಾನು ನಿಮಿತ್ತ ಅನ್ನೋ ಸ್ಮೃತಿ ಸ್ವರೂಪರಾಗಿ ಆಗಬೇಕು. ಇಲ್ಲ ಅಂದರೆ ನೀವು ಯಾವುದೇ ಸೇವೆ ಮಾಡಿದ್ರೂ ಆ ಸೇವೆಯಲ್ಲಿ ಸಫಲತೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಲ್ಲ? ಇಲ್ಲಿ ಬೇಹದ್ದಿನ ಒಂದು ಸ್ಮೃತಿ ಇದು ವಿಶ್ವ ಕಲ್ಯಾಣಕಾರಿ ಸ್ಮೃತಿ ಅಂದರೆ. ಇಡೀ ವಿಶ್ವದ ಪರವಾಗಿ ನಾವು ಸ್ಮೃತಿ ಇಟ್ಕೋಬೇಕಾಗತ್ತೆ. ಇಲ್ಲಿ ವಿಶ್ವ ಕಲ್ಯಾಣಕಾರಿ ಅಂದರೆ ಏನು? ಕೇವಲ ಒಂದು ಮನೆ, ಕೇವಲ ಒಂದು ಸೆಂಟರು, ಒಂದು ಊರಲ್ಲ, ಒಂದು ಝೋನ್ ಅಲ್ಲ, ಇಡೀ ವಿಶ್ವ ಕಲ್ಯಾಣ ಮಾಡುವಂತಹ ಆತ್ಮ ನಾನು, ನಿಮಿತ್ತ ಆತ್ಮ ನಾನು. ಈ ಸ್ಮೃತಿ ಸ್ವರೂಪ ಆಗಬೇಕು ಸೇವೆಯಲ್ಲಿ, ಇಲ್ಲಾಂದರೆ ಸಫಲತೆ ಪಡ್ಕೊಳ್ಳೋಕ್ಕಾಗೋದಿಲ್ಲ. ಮತ್ತು ನೀವು ಮಾಡೋ ಸೇವೆಯ ಮೂಲಕ ಯಾವುದೇ ಆತ್ಮನನ್ನು ಸಹ ನೀವು ಸ್ಮೃತಿ ಸ್ವರೂಪರಾಗೂ ಸಹ ನೀವು ತಯಾರು ಮಾಡೋಕ್ಕಾಗೋದಿಲ್ಲ. ಈ ಸ್ಮೃತಿ ಇರಲೇಬೇಕು. ಸೇವೆ ಅಂದ್ರೇ ಸ್ವಯಂ ಮತ್ತು ತಂದೆಯ ಒಂದು ಸ್ಮೃತಿಯನ್ನು ಕೊಡಿಸೋದೇ ಸೇವೆ. ಅರ್ಥ ಆಯ್ತಲ್ಲ? ನೀವು ಕರ್ಮಣ ಸೇವೆ ಮಾಡ್ತಿರೋ, ತನು ಸೇವೆ ಮಾಡ್ತಿರೋ, ಧನ ಸೇವೆ ಮಾಡ್ತಿರೋ, ಮನಸಾ ಸೇವೆ ಮಾಡ್ತಿರೋ, ವಾಚಾ ಸೇವೆ ಮಾಡ್ತಿರೋ, ಏನು ಸೇವೆ ಮಾಡ್ತಿರೋ ನೀವು ಅದರಲ್ಲಿ ಆ ಸೇವೆಯಲ್ಲಿ ಸ್ಮೃತಿ ಸ್ವರೂಪರಾಗಿ ನೀವು ಸೇವೆ ಮಾಡಬೇಕು. ನಾನು ವಿಶ್ವ ಕಲ್ಯಾಣಕಾರಿ ಆತ್ಮ, ನಾನು ನಿಮಿತ್ತನಾಗಿದ್ದೀನಿ. ಆಯಿತಾ? ಅದರಲ್ಲಿ ಆ ಸೇವೆಯಲ್ಲಿ ಇಷ್ಟು ಸೇವೆಗಳಿದಾವಲ್ಲ, ತನುಮನ ಧನ ಸಂಕಲ್ಪ ವಾಚಾ ಕರ್ಮ, ಈ ಕರ್ಮಣ ಏನೇನಿದೆ ಅಲ್ಲ, ಇದರಲ್ಲಿ ತಂದೆಯ ನೆನಪು ತರಿಸ್ಬೇಕು ಮತ್ತು ಆತ್ಮದ ಸ್ವಯಂನ ನೆನಪನ್ನು ತರಿಸುವಂಥದ್ದು. ಇದೇ ಸೇವೆ. ಸೇವೆ ಅಂದ್ರೇ ಸ್ವಯಂ ಮತ್ತು ತಂದೆಯ ಒಂದು ಸ್ಮೃತಿಯನ್ನು ಕೊಡಿಸುವಂತಹದ್ದು.
ನೀವು ಕರ್ಮಣ ಸೇವೆ ಮಾಡ್ತಿದ್ರು ಕೂಡ ಅಲ್ಲಿ ಆತ್ಮ ಪರಮಾತ್ಮನ ಸ್ಮೃತಿಯನ್ನ ಇತರರಿಗೆ ಅನುಭವ ಆಗ್ಬೇಕು, ಇತರರು ಅದು ಆ ಸ್ಮೃತಿ ಸ್ವರೂಪರಾಗ್ಬಿಡ್ಬೇಕು. ನೀವು ಆತ್ಮದ ಸ್ಮೃತಿಯಲ್ಲಿರ್ತಾ ಪರಮಾತ್ಮನ ಸ್ಮೃತಿಯಲ್ಲಿರ್ತಾ ನೀವು ಸ್ಮೃತಿ ಸ್ವರೂಪರಾಗಿ ನೀವು ಯಾವುದೇ ಕರ್ಮ ಸೇವೆಯನ್ನ ನೀವು ಮಾಡ್ತಿದ್ದೀರಾ ಅಂತಂದ್ರೆ ಸೇವೆಯನ್ನ ಯಾವ ಒಂದು ಸ್ಮೃತಿ, ಆತ್ಮ ಪರಮಾತ್ಮನ ಸ್ಮೃತಿ. ಅದರಲ್ಲೂ ಕೂಡ ಯಾವ ಸ್ಮೃತಿ ಇರಬೇಕು ಅಂದ್ರೂ ನಾನು ವಿಶ್ವ ಕಲ್ಯಾಣಕಾರಿಯಾಗಿರುವಂತಹ ಆತ್ಮ, ನಾನು ನಿಮಿತ್ತ ಆತ್ಮ ನಾನು, ಆಯ್ತಾ. ಈ ಸ್ಮೃತಿಯಲ್ಲಿದ್ದು ನೀವು ಯಾವುದೇ ಒಂದು ಸೇವೆ ನೀವು ಮಾಡ್ತಿದ್ದೀರಾ ಅಂದ್ರೆ ಅದು ಇತರರಿಗೆ ತಂದೆ ಮತ್ತೆ ಆತ್ಮದ ಸ್ಮೃತಿ ಕೊಡಿಸಿದಂಗಾಗತ್ತೆ. ಇದೇ ಸೇವೆ ಅಂತ ಹೇಳ್ತಿದ್ದಾರೆ ಅಲ್ಲ. ಅದರಿಂದ 4 ಸಬ್ಜೆಕ್ಟ್ಗಳ ಒಂದು ಬುನಾದಿನೇ ಸ್ಮೃತಿ ಆಗಿದೆ ಅಲ್ವಾ ಅಂತ ಹೇಳ್ತಿದ್ದಾರೆ. ಇಡೀ ಜ್ಞಾನದ ಒಂದು ಸಾರ ಒಂದೇ ಪದ, ಅದು ಸ್ಮೃತಿ. ಬಾಬಾ ಇಷ್ಟು ಮುರುಳಿಗಳಲ್ಲಿ ಪಾಯಿಂಟ್ಗಳನ್ನು ತಿಳಿಸ್ತಿರ್ತಾರಲ್ಲ, ಅವುಗಳ ಸ್ಮೃತಿ ನಮಗಿದೆ ಅಂದ್ರೆ ಮತ್ತೆ ಅದನ್ನ ನಾವು ಅದರ ಸ್ವರೂಪದಲ್ಲಿ ತರೋದಕ್ಕೆ ಈಸಿ ಆಗುತ್ತೆ. ಸ್ಮೃತಿನೇ ಇಲ್ಲ ಅಂದ್ರೆ ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಬಾಬ್ದಾದ ಕೊನೆಯ ಪರೀಕ್ಷೆಯಲ್ಲಿ ಯಾವ ಪ್ರಶ್ನೆ ಬರುತ್ತೆ ಅಂತ ಕೂಡ ಮುಂದೆನೆ ತಿಳಿಸಿದ್ದಾರೆ ಅಲ್ವಾ. ಪರೀಕ್ಷೆ ದೊಡ್ಡದಾಗಿ ಕಷ್ಟವಾಗಿ ಏನಿರೋದಿಲ್ಲ, ಒಂದೇ ಪ್ರಶ್ನೆಯ ಒಂದು ಪರೀಕ್ಷೆ ಇರುತ್ತೆ, ಒಂದೇ ಪ್ರಶ್ನೆಯ ಒಂದು ಪರೀಕ್ಷೆ ಇರುತ್ತೆ, ಮತ್ತೆ ಒಂದೇ ಕ್ಷಣದ ಒಂದು ಪರೀಕ್ಷೆ ಇರುತ್ತೆ. ಆ ಪರೀಕ್ಷೆ ನಮ್ಮ ಇಲ್ಲೇ ನೋಡಿ ಲೌಕಿಕದಲ್ಲಾದ್ರೆ 3 ಗಂಟೆ ಇರುತ್ತೆ, 4 ಗಂಟೆ ಇರುತ್ತೆ, ಈ ತರ ಪರೀಕ್ಷೆಗಳಿರುತ್ತೆ. ಆದ್ರೆ ಇಲ್ಲಿ 1 ನಿಮಿಷನೂ ಅಲ್ಲ, 1 ಗಂಟೆನೂ ಅಲ್ಲ, ಕೇವಲ ಒಂದೇ 1 ಸೆಕೆಂಡ್ನ ಪರೀಕ್ಷೆ. ಒಂದೇ ಪ್ರಶ್ನೆ ಪರೀಕ್ಷೆ ಇರುತ್ತೆ, ಒಂದೇ ಪ್ರಶ್ನೆ, ಒಂದೇ ಕ್ಷಣದ ಪರೀಕ್ಷೆ. ಯಾವ ಪ್ರಶ್ನೆ ಇರುತ್ತೆ ಅಂತ ಹೇಳಿದ್ದಾರೆ ನಿಮ್ಗೆಲ್ಲರಿಗೂ ನಮ್ಗೆಲ್ಲರಿಗೂ ಸಹ ಗೊತ್ತಿದೆ, ನಷ್ಟ ಮೋಹ ಸ್ಮೃತಿ ಸ್ವರೂಪ. ನಷ್ಟ ಮೋಹ ಸ್ಮೃತಿ ಸ್ವರೂಪ. ಪ್ರಶ್ನೆನೂ ಕೂಡ ಮುಂಚೆನೇ ಕೇಳಿಸ್ಕೊಂಡ್ಬಿಟ್ಟಿದ್ದೀರಾ ನೀವು, ಪ್ರಶ್ನೆನೂ ಕೊಟ್ಬಿಟ್ಟಿದ್ದಾರೆ ಬಾಬಾ, ಪರೀಕ್ಷೆಯ ಒಂದು ಪ್ರಶ್ನೆನೂ ಕೊಟ್ಬಿಟ್ಟಿದ್ದಾರೆ. ಇದೊಂದೇ ಈ ತರ ಆದ್ರೆ ಎಲ್ಲರೂ ಪಾಸ್ ಆಗ್ಬೇಕು, ಎಲ್ಲರೂ ನಂಬರ್ 1 ಅಲ್ಲಿ ಪಾಸ್ ಆಗ್ತೀರಾ ಇಲ್ಲ ನಂಬರ್ 1 ಪಾಸ್ ಆಗ್ತೀರಾ ಅಂತಾನೂ ಸಹ ಕೇಳ್ತಿದ್ದಾರೆ. ಅರ್ಥ ಆಯ್ತಲ್ಲ. ಇದು ನಷ್ಟಮೋಹ ಸ್ಮೃತಿ ಸ್ವರೂಪ. ಮೋಹಿಗಳಾಗೋದಕ್ಕೆ ವಿಧಿಗಳನ್ನು ಸಹ ಬಾಬಾ ಇಂದಿನ ಒಂದು ಕ್ಲಾಸ್ಗಳಲ್ಲಿ ತಿಳಿಸಿದ್ದಾರೆ. ಆಗೋ ಒಂದು ವಿಧಿ ಏನು ಅನ್ನೋದು ಬಗ್ಗೆ. ಅದನ್ನು ಕೇಳಿಲ್ಲ ಅಂದ್ರೆ ಕೇಳ್ಬೋದು. ಇದೆ ಧಾರಣೆಯ ಒಂದು ಕ್ಲಾಸಸ್ಸಲ್ಲಿ. ಇದು ಒಂದೇ ಕ್ವಶನ್ನು, ಆನ್ಸರು ಸಹ ನಾವು ಒಂದೇ ಕ್ಷಣದಲ್ಲಿ ಕೊಡಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಅಂದರೆ 1 ಕ್ಷಣದ ಪೇಪರ್ ಅದು, ಆ 1 ಕ್ಷಣದಲ್ಲೇ ನಾವು ಆನ್ಸರ್ ಮಾಡಬೇಕು. ಅದು ಹೇಳ್ಬಿಟ್ಟೇನು ಬರೋದಿಲ್ಲ, ನಾನು ಬರ್ತಾ ಇದ್ದೀನಿ ನೋಡು ಅಂತ. ಬಟ್ ಕ್ವಶನ್ ತಿಳಿಸಿದ್ದಾರೆ ಬಾಬಾ, ಆಯ್ತಲ್ಲ. ಬಟ್ ಯಾವ ಸಮಯಕ್ಕೆ ಬರುತ್ತೆ, ಯಾವ ಸಮಯದಲ್ಲಿ ಆ ಒಂದು ಪೇಪರ್ ಬರುತ್ತೆ ಅನ್ನೋದು ಅದು ಗೊತ್ತಾಗೋದಿಲ್ಲ ನಮಗೆ. ಸ್ಮೃತಿ ಸ್ವರೂಪರಾಗಿದ್ದೀವಿ ಅಂದರೆ ಅದು ಗೊತ್ತಾಗತ್ತಾಗ. ಸಮರ್ಥ ಸ್ವರೂಪರು ಸ್ಮೃತಿ ಸ್ವರೂಪರಾಗಿದ್ದೀವಿ ನಾವು ಅಂದರೆ ಆ ಸಮಯದಲ್ಲಿ ನಮಗೆ ಗೊತ್ತಾಗತ್ತೆ. ಇದು ಪರೀಕ್ಷೆ ಅಂತ ಹೇಳಿದಾರಲ್ಲ, ಇದು ಪರೀಕ್ಷೆ ಆಗಿದೆ, ಇದೊಂದು ಆಟ ಆಗಿದೆ, ಇವೆಲ್ಲನೂ ಸಹ ಸ್ಮೃತಿಯಲ್ಲಿರುತ್ತೆ. ಇದು ಒಂದು ನೆನಪಿರುತ್ತೆ, ಗಮನಕ್ಕೆ ಬರುತ್ತೆ. ಸ್ಮೃತಿ ಸ್ವರೂಪರು ಸಮರ್ಥ ಸ್ವರೂಪರಾಗಿದ್ದಾಗ ಆಗ ನಾವು ಪಾಸು ಆಗ್ಬೋದು. ಪ್ರಶ್ನೆ ಗೊತ್ತಿದೆ ಅಂದರೆ ಅದಕ್ಕೆ ಆನ್ಸರ್ 1 ಸೆಕೆಂಡಲ್ಲೇ ನಾವು ಪಾಸು ಆಗ್ಬೋದು ಅಂತ ಹೇಳ್ತಿದ್ದಾರೆ. ಕೊನೆಯ ಪರೀಕ್ಷೆ ಇದು ಯಾವುದು? ನಷ್ಟಮೋಹ ಸ್ಮೃತಿ ಸ್ವರೂಪ. ಇದರಲ್ಲಿ ಎಲ್ಲರೂ ಪಾಸ್ ಆಗಬೇಕು ಅಂತಲೂ ಸಹ ಹೇಳ್ತಿದ್ದಾರೆ. ಬಾಬಾ ಅದು ಹೇಳ್ತಿದ್ದಾರೆ,
4 ಸಬ್ಜೆಕ್ಟಲ್ಲಿರೋ ಸ್ಮೃತಿ ಸ್ವರೂಪರಾಗಬೇಕು ನೀವೆಲ್ಲರೂ ಸಹ. 4 ಸಬ್ಜೆಕ್ಟ್ಗಳಲ್ಲೂ ಸ್ಮೃತಿ ಸ್ವರೂಪರಾಗಬೇಕು. ಶ್ರಮದಿಂದ ಕೂಡಿರುವಂತಹ ಕೆಲಸ ಆದರೆ ಇಲ್ಲ, ನೀವು ಸ್ಮೃತಿ ಸ್ವರೂಪರಾಗಿ ಇತರರನ್ನೂ ಕೂಡ ಸ್ಮೃತಿ ಸ್ವರೂಪರಾಗಿ ತಯಾರು ಮಾಡಬೇಕು. ನಿಮ್ಮ ಒಂದು ಫೀಚರ್ಸ್ನ ಮೂಲಕ, ರೂಪ ರೇಖೆಗಳ ಮೂಲಕ ಇತರರಿಗೂ ಕೂಡ ನಾನು ಆತ್ಮ ಅನ್ನೋ ಸ್ಮೃತಿಯನ್ನು ಕೊಡಿಸ್ಬೇಕು. ಮಸ್ತಕದಲ್ಲಿ ಪ್ರಕಾಶವಾಗಿ ಹೊಳೆಯುತ್ತಿರುವಂಥ ಆತ್ಮವನ್ನ ಇಲ್ಲ, ಪ್ರಕಾಶವಾಗಿ ಹೊಳೆಯುತ್ತಿರೋ ಮಣಿಯನ್ನೇ ನೋಡಬೇಕು. ಇವಾಗ ಹಾವಿರುತ್ತೆ, ಸರ್ಪದ ಒಂದು ಮಣಿ ಇರುತ್ತಲ್ಲ, ಅದನ್ನು ನೋಡಿದರೆ ಯಾರಿಗಾದರೂ ಸಹ ಗಮನ ಯಾವುದ್ರ ಕಡೆ ಹೋಗುತ್ತೆ? ಮಣಿ ಕಡೆ ಹೋಗುತ್ತೆ ಹೊರತು ಸರ್ಪದ ಕಡೆ ಹೋಗೋದಿಲ್ಲ. ಆ ಮಣಿ ಆ ಥರ ಹೊಳಿತಿರುತ್ತೆ ಅಲ್ವಾ? ಇಂತಹ ಅವಿನಾಶಿ ಹೊಳಿತಿರುವ ಮಣಿಯನ್ನು ನೋಡಬೇಕಾಗತ್ತೆ. ಈಗ ನಾವು ಅದೇ ರೀತಿ ಮಸ್ತಕದಲ್ಲಿ ಹೊಳೆಯುತ್ತಿರುವಂತಹ ಮಸ್ತಕದ ಮಣಿಯನ್ನು ನೋಡಬೇಕು. ನಮ್ಮ ದೇಹ ಅನ್ನೋದು ಅವ್ರು ನೋಡಬಾರ್ದು. ದೇಹ ಬಾಣದ ಸ್ಮೃತಿಯಲ್ಲಿ ಬರಬಾರ್ದು. ನಾವು ಬರಬಾರ್ದು, ನಮ್ಮನ್ನು ನೋಡಿ ಇತರರು ಬರಬಾರ್ದು. ಅಟೆನ್ಷನ್ ಸ್ವತಃವಾಗಿನೇ ಆತ್ಮದ ಕಡೆ ಹೊರಟೋಗ್ಬಿಡ್ಬೇಕು. ಈ ಥರ ಒಂದು ಸೇವೆಯಲ್ಲಿ ನೀವು ನಿಮಿತ್ತರಾಗಬೇಕು ಅಂತ ಹೇಳ್ತಿದ್ದಾರೆ. ವಿಸ್ಮೃತಿಯಲ್ಲಿ ಯಾರು ಇರ್ತಾರೆ ಅವರಿಗೆ ಸ್ಮೃತಿಯನ್ನು ಕೊಡಿಸೋದೇ ಸೇವೆ ಅಂತ ಹೇಳ್ತಿದ್ದಾರೆ. ಯಾರು ದೇಹದ ಸ್ಮೃತಿಯಲ್ಲಿ ಇರ್ತಾರೆ ಅಂದರೆ ವಿಸ್ಮೃತಿ, ಆತ್ಮದ ಸ್ಮೃತಿ ಇಲ್ಲ, ಪರಮಾತ್ಮನ ಸ್ಮೃತಿ ಇಲ್ಲ ಅಂದರೆ ಅವರು ವಿಸ್ಮೃತಿಯಲ್ಲಿದ್ದಾರಲ್ಲ, ಅಂಥವರಿಗೆ ಸ್ಮೃತಿಯನ್ನು ಕೊಡಿಸೋದೇ ಸೇವೆ. ಸಮರ್ಥರಾಗಿ ಇದರ ಇಲ್ಲ ಅವಾಗವಾಗ ಗಾಬರಿ ಪಡ್ತಾರ. ಇದನ್ನು ಸಹ ಬಾಬಾ ನೋಡ್ತಾರೆ. ಅದಕ್ಕೆ ಕೇಳ್ತಿದ್ದಾರೆ, ನೀವು ಸಮರ್ಥರಾಗೇ ಇರ್ತೀರಾ ಇಲ್ಲ ಅವಾಗವಾಗ ಏನಾದರೂ ಗಾಬರಿ ಪಡ್ತೀರಾ ಅಂತಲೂ ಸಹ ಕೇಳ್ತಿದ್ದಾರೆ. ನ್ಯಾಚುರಲ್ ನಿರಂತರ ಸ್ಮೃತಿ ಸ್ವರೂಪರು, ಸೊ ಸಮರ್ಥ ಸ್ವರೂಪರು. ನ್ಯಾಚುರಲ್ ಆಗಿ ನಿರಂತರ ಸ್ಮೃತಿ ಸ್ವರೂಪರೇ ಸಮರ್ಥ ಸ್ವರೂಪರು. ಏನಾಗಬೇಕು ಅಂತ ಹೇಳ್ತಿದ್ದಾರೆ? ಸ್ಮೃತಿ ಸ್ವರೂಪರಾಗಬೇಕು, ಸಮರ್ಥ ಸ್ವರೂಪರಾಗಬೇಕು ಅಂತ ಬಾಬಾ ತಿಳಿಸ್ತಿದ್ದಾರೆ. ಅರ್ಥ ಆಯ್ತಲ್ಲ? ಬಾಬಾ ಸ್ಮೃತಿ ಸ್ವರೂಪ ಅಂದರೆ ಏನು, ಯಾವ ಒಂದು ಆ ಸ್ಮೃತಿ ಸ್ವರೂಪ ಅಂದರೆ ಏನು, ಮತ್ತು ಅದರಲ್ಲಿ ಯಾವ ಸ್ಮೃತಿ ಇರಬೇಕು ಅಂತಲೂ ಸಹ ತಿಳಿಸಿದ್ರಲ್ವಾ? ವಿದ್ಯೆಯಲ್ಲಿರೋ 4 ಸಬ್ಜೆಕ್ಟ್ಗಳ ಬಗ್ಗೆನೂ ಸಹ ತಿಳಿಸಿದ್ದಾರೆ ಬಾಬಾ. ಈಗ ಎಲ್ಲದಕ್ಕಿಂತ ಮುಖ್ಯವಾದಂಥ ಸಬ್ಜೆಕ್ಟು ಸ್ಮೃತಿ. ಆ ಸ್ಮೃತಿ ಅಂತ ಬಂದಾಗ ನಾನು ಯಾರು, ತಂದೆ ಯಾರು ಅನ್ನೋ ಸ್ಮೃತಿ ಪಕ್ಕಾ ಇರಬೇಕು. ಸಬ್ಜೆಕ್ಟ್ ಅಂದರೆ 2ನೇ ಸಬ್ಜೆಕ್ಟ್ ಬಂದಾಗ ಜ್ಞಾನ, ರಚಯಿತ ಮತ್ತು ರಚನೆಯ ಒಂದು ಜ್ಞಾನ ಸಿಕ್ಕಿದೆ. ಅದಕ್ಕೂ ಕೂಡ ಬುನಾದಿ ರಚನೆ ಮತ್ತು ರಚಯಿತನ ಒಂದು ಜ್ಞಾನ ಸಿಗೋದಕ್ಕೂ, ಅರ್ಥ ಆಗೋದಕ್ಕೂ ಬುನಾದಿ ಕೂಡ, ಅದು ಸಿಗೋದಕ್ಕೂ ಬುನಾದಿ ಕೂಡ ಏನು, ಅನಾದಿ ಯಾರು, ಆದಿ ಯಾರು, ಮತ್ತೆ ವರ್ತಮಾನ ಸಮಯದಲ್ಲಿ ಯಾರಾಗಿದ್ದೀವಿ ಅನ್ನೋ ಸ್ಮೃತಿಯನ್ನು ಕೂಡ ಕೊಡಿಸಿದ್ದಾರೆ. ಮತ್ತೆ ಬ್ರಾಹ್ಮಣಸೋ ಫರಿಸ್ತಾ, ಫರಿಸ್ತಾಸೋ ದೇವತಾ.
ಇದು ಸಹ ಈಗ ನಾವು ಬ್ರಾಹ್ಮಣರು ಮತ್ತೆ ಫರಿಸ್ತಿಗಳಾಗ್ತೀವಿ, ಮತ್ತೆ ನಾವು ಏನಾಗ್ತೀವಿ, ದೇವತೆಗಳಾಗ್ತೀವಿ ಸತ್ಯಯುಗದಲ್ಲಿ. ಈಗ ವರ್ತಮಾನದಲ್ಲಿ ನಾವು ಬ್ರಾಹ್ಮಣ ಆಯ್ತಾ, ಆಮೇಲೆ ನಾವು ಫರಿಸ್ತ, ಆಮೇಲೆ ದೇವತ. ಅನಾದಿ ಅಂದಾಗ ತಂದೆಯ ಜೊತೆ ನಾವೆಲ್ಲರೂ ಹೇಗಿರ್ತೀವಿ ಅನ್ನೋದು ಸಹ ಬರುತ್ತೆ. ಅನಾದಿ ಅಂತ ಅಂದಾಗ ತಂದೆ ಅನಾದಿ ಸ್ವರೂಪ ಬಾಬಾದು ಹೌದು, ನಮ್ಮದು ಹೌದು ಅಲ್ವಾ. ತಂದೆ ಹೇಗಿದ್ದಾರೆ, ನಾವು ಅವರ ಜೊತೆ ಪರಂಧಾಮದಲ್ಲಿ ಅನಾದಿ ಸ್ವರೂಪದಲ್ಲಿ ನಾವು ಇದ್ವಿ ಕೂಡ. ಮತ್ತೆ ಆದಿಯಲ್ಲಿ ದೇವತೆಗಳಾಗಿದ್ವಿ, ವರ್ತಮಾನದಲ್ಲಿ ಬ್ರಾಹ್ಮಣರಾಗಿದ್ದೀವಿ. ಮತ್ತೆ ದಿವ್ಯ ಗುಣಗಳ ಬಗ್ಗೆನೂ ಸಹ ಇವುಗಳ ಒಂದು ಧಾರಣೆನೂ ಸಹ ಮಾಡ್ಕೋಬೇಕು ಅಂತ ಹೇಳಿದ್ರು. ಸೇವೆ ಏನು ಅಂತಲೂ ಸಹ ಬಾಬಾ ತಿಳಿಸಿದ್ದಾರೆ. ಸೇವೆ ಯಾವುದು, ಆತ್ಮದ ಸ್ಮೃತಿ ಮತ್ತು ಪರಮಾತ್ಮನ ಸ್ಮೃತಿ ತರಿಸೋದೇ ಸೇವೆ ಅಂತಲೂ ಸಹ ಹೇಳಿದ್ದಾರೆ. ಪ್ರತಿ ಕರ್ಮ ನೀವೇನೇ ಸೇವೆ ಮಾಡಿದ್ರು ಕೂಡ ಅದರಲ್ಲಿ ತಂದೆ ಮತ್ತು ಆತ್ಮದ ಸ್ಮೃತಿಯನ್ನು ತರಿಸ್ಬೇಕು, ಅದೇ ಸೇವೆಯಾಗಿದೆ ಅಂತಲೂ ಸಹ ಬಾಬಾ ತಿಳಿಸಿದ್ರು. ಸ್ಮೃತಿ ಅಂದರೆ ಸ್ವರೂಪರು, ಸ್ಮೃತಿ ಸ್ವರೂಪರಾಗಬೇಕು, ಸುಮ್ಮನೆ ಆಲೋಚನಾ ಸ್ವರೂಪರಲ್ಲ. ಬಾಬಾ ಮುರಳಿಗಳಲ್ಲಿ ಹೇಳಿದರೆ ಎಷ್ಟು ಸ್ವಮಾನಗಳು ಕೊಟ್ಟಿದ್ದಾರಲ್ಲ, ಆ ಸ್ವಮಾನಗಳ ಬಗ್ಗೆ ನಾವು ಯೋಚನೆ ಮಾಡೋದಲ್ಲ, ನಾವು ಬರೀ ಕೇವಲ ಅದನ್ನು ಹೇಳ್ಕೊಳ್ಳೋದಲ್ಲ, ಆ ಸ್ವರೂಪದಲ್ಲಿ ಬರಬೇಕು. ಯಾವಾಗ ನಾನು ಆತ್ಮ ಆಗಿದ್ದೀನಿ, ಇದರ ಒಂದು ಸ್ವರೂಪ ಆತ್ಮದ ಸ್ವರೂಪದಲ್ಲಿ ನಾನು ಬರಬೇಕಾಗತ್ತೆ. ಪರಮಾತ್ಮನ ಒಂದು ಸ್ಮೃತಿ, ನಾನು ಯಾರು, ತಂದೆ ಯಾರು ಬೇಕಲ್ಲ, ಮತ್ತೆ ಎಂತಹ ತಂದೆ ಸಂತಾನ ನಾನು, ಮತ್ತೆ ಆ ಸ್ವರೂಪದಲ್ಲಿ ಸ್ಥಿತ ಆಗಬೇಕು. ಯೋಚನೆ ಅಲ್ಲ, ಹೌದು ನಾನು ಇದೆ, ಏನಾಗಿದ್ದೀನಿ ನಾನು. ಈಗ ನೋಡಿ, ಬಾಬಾ ಸರ್ವಶಕ್ತಿವಂತ, ನಾನು ಮಾಸ್ಟರ್ ಸರ್ವಶಕ್ತಿವಾನ ಆತ್ಮ. ಹೌದು, ನಾನು ಮಾಸ್ಟರ್ ಸರ್ವಶಕ್ತಿವಾನ ಆತ್ಮನೇ. ದೃಢ ನಿಶ್ಚಯ ಇರಬೇಕಾಗತ್ತೆ, ಆ ಸ್ವರೂಪದಲ್ಲಿ ಬರಬೇಕಾಗತ್ತೆ. ನಿರಂತರ ಸ್ಮೃತಿನೂ ಸಹ ಇರಬೇಕು ಅಂತ ಹೇಳಿದ್ದಾರೆ. ನಿರಂತರವಾಗಿ ಈ ಸ್ಮೃತಿ ಇರಬೇಕು, ಸಹಜವಾಗಿ ಆಗ್ಬಿಡತ್ತೆ. ಆಗ ಸದಾ ಇರುತ್ತೆ ಕೂಡ ಆ ಸ್ಮೃತಿ. ಮತ್ತೆ ನೀವು ಸ್ಮೃತಿ ಸ್ವರೂಪರು, ಸಮರ್ಥ ಸ್ವರೂಪರಾಗ್ಬಿಡ್ತಾರೆ. ಸ್ಮೃತಿ ಎಲ್ಲಿರಲ್ಲ ಅಲ್ಲಿ ವಿಸ್ಮೃತಿ ಇರುತ್ತೆ. ವಿಸ್ಮೃತಿ ಇರೋ ಕಡೆ ವ್ಯರ್ಥ ಇರುತ್ತೆ, ಸಮರ್ಥತೆ ಇರೋದಿಲ್ಲ ಅಲ್ವಾ. ಸ್ಮೃತಿ ಇರೋ ಕಡೆ ಸಮರ್ಥತೆ ಇರುತ್ತೆ, ಸ್ಮೃತಿ ಇಲ್ಲದೆ ಇರೋ ಕಡೆ, ವಿಸ್ಮೃತಿ ಇರೋ ಕಡೆ ವ್ಯರ್ಥ ಇರುತ್ತೆ. ಅಂದರೆ ದೇಹಾಭಿಮಾನ, ದೇಹಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅದರಿಂದ ಇದು ಮೇನು. ಅದಕ್ಕೇನೆ ಬಾಬಾ ಹೇಳಿದ್ದಾರೆ, ಇಡೀ ಜ್ಞಾನದ ಒಂದು ಸಾರನೇ ಸ್ಮೃತಿ. ಈ ಸ್ಮೃತಿಯಲ್ಲೇ ನಾವು ಇರಬೇಕಾಗಿರುವಂಥದ್ದು. ಇದು ಬೀಜ ಅಂತಲೂ ಸಹ ಹೇಳಿದ್ದಾರೆ. ಈ ಬೀಜ ಯಾವಾಗ ಗಟ್ಟಿ ಇರುತ್ತೋ, ಪಕ್ಕ ಇರುತ್ತೋ, ಆಗ ಅದರಿಂದ ಆ ಬೀಜದಿಂದನೇ ಏನೆಲ್ಲ ಬರುತ್ತೆ, ಆತ್ಮಿಕ ಸ್ಮೃತಿ, ದೃಷ್ಟಿ ಎಲ್ಲನೂ ಸಹ ಆತ್ಮಿಕವಾಗಿ ಎಲ್ಲನೂ ತಯಾರಾಗ್ಬಿಡುತ್ತೆ. ನಾನು ಆತ್ಮ ಅನ್ನೋ ಸ್ಮೃತಿ ಇದೆ ಅಂದರೆ ದೃಷ್ಟಿನೂ ಆತ್ಮಿಕವಾಗಿರುತ್ತೆ ಅಲ್ವಾ. ಆತ್ಮನ ಸ್ಮೃತಿಯಲ್ಲೇ ಆ ದೃಷ್ಟಿ ಬರುತ್ತೆ, ಆ ಸ್ಮೃತಿಯಲ್ಲೇ ವೃತ್ತಿ ಇರುತ್ತೆ, ಕೃತಿ ಇರುತ್ತೆ ಅಲ್ವಾ. ಎಲ್ಲನೂ ಸಹ ಆತ್ಮಿಕವಾಗಿಯೇ ಇರುತ್ತೆ, ಅಂದರೆ ಅಲೌಕಿಕವಾಗಿ ಇರುತ್ತೆ ಅಂತಲೂ ಸಹ ಬಾಬ್ದಾದ ತಿಳಿಸ್ತಿದ್ದಾರೆ. ಅರ್ಥ ಆಯ್ತಲ್ಲ. ಅಚ್ಚಾ, ಓಂ ಶಾಂತಿ.